ಲಿಂಗಮನಹಳ್ಳಿ ಗ್ರಾಮದಲ್ಲಿ ಬಯಲಾಟ ಆಡೋರೇನ ಕರೆಸಿಬಿಡ್ತಾರೆ. ಚಾಮುಂಡಮ್ಮ ಬೇಸಾಡ್ತಾಳೆ ಇರಲಿ ಅಂತೇಳಿ ಹೆಣ್ಮಕ್ಳು ನಮ್ಮ ಬೀಗರ ಅರಮನೆಯ ನೋಡು ಸಾರಥಿ, ಎಷ್ಟು ಅಲಂಕಾರವಾಗಿ ಕಾಣಬಹುದು ನೋಡು. ನೋಡಿದನು ಸ್ವಾಮಿ. ಇಂಥ ಅರಮನೆಯನ್ನು ಬಿಟ್ಟು ಹಾರಾಣದಲ್ಲಿ ವಾಸ ಮಾಡುವ ಸಾರಥಿ, ಹಾಗಾದರೆ ಈ ಅಲಂಕಾರ ಅರಮನೆಯಲ್ಲಿ ನಮ್ಮ ಅತ್ತಮ್ಮ ಆನಂದ ಪರವೇಶವಾಗಿ ಮನಗಿಕೊಂಡಿರುವವೋ ಇಲ್ಲ ಶಿವನ ಜ್ಞಾನ ಮಾಡುವಳು. ಹಾಗಾದ್ರೆ ನಾವು ಮಾತನಾಡಿಸಿ ನೋಡೋಣ ಸಾರಥಿ. ನಿಮಗೆ ಇಷ್ಟವಂತಾಗಲಿ ಸ್ವಾಮಿ. ಅಮ್ಮ ಕುಂತಿದೇವಿ, ಅಮ್ಮ ಕುಂತಿದೇವಿ, ಬಾಮ್ಮ ಹೊರಗ ಬಾ, ನಿನ್ನ ಅಳಿಗನಾಗಿ ಬಂದಿರುವೆನು. ಸಾರಥಿ ಸ್ವಾಮಿ, ಎಷ್ಟು ಕೂಗಿದರು ಈ ಅರಮನೆಯಲ್ಲಿ ಯಾರು ಇರ್ಲಿಕ್ಕಿಲ್ಲವೋ. ಹಾಗಾದರೆ ಹಾಗಾದರೆ 65 ವರ್ಷ ಆಗುತ್ತಾ ಬಂತು. ಹೌದು ಸ್ವಾಮಿ. ಅವರಿಗೆ ಕಿವಿ ಕೇಳಲ್ಲ, ಕಣ್ಣು ಕಾಣಲ್ಲ, ಕಾಲು ಬರಲ್ಲ. ಹಾಗಾದ್ರೆ ಇನ್ನ ಸ್ವಲ್ಪ ದೂರಕ್ಕೆ, ಇನ್ನೂ ಸ್ವಲ್ಪ ಜೋರಾಗಿ ನಿಮ್ಮ ಅತ್ತೆಯನ್ನು ಕರೆದುಕೊಳ್ಳು ಸ್ವಾಮಿ. ಬಾಮ್ಮ ಹೊರಗ ಬಾ. ತಾಯಿ ನಿನ್ನ ಹಳೆಯನಾಗಿ ಬಂದೆನಮ್ಮ. ಬಾ ತಾಯಿ ಹೊರಗ ಬಾಮ್ಮ. ಮಧುಸೂದನ, ಅಮ್ಮ ಅತ್ತಮ್ಮ, ಇದೀಗ ನಿನ್ನ ಆಗಮನ. ಇದೇ ತಾಯಿ ನಿನ್ನ ಆಗಮನ. ಕೃಷ್ಣ ತಾಯಿ ಅಳಿಯತ್ರಿ, ಅತ್ತಮ್ಮ, ಬಹಳ ದಿನದ ದರ್ಶನ. ಹೌದು ತಾಯಿ, 1 ವರ್ಷದ ದರ್ಶನ. ರೆಡಿ ಕೃಷ್ಣ, ತಾಯಿ ಏನು ಬಹಳ ದಿನ ಕನಸು. ಇಲ್ಲ ತಾಯಿ, ಅತ್ತೆಮ್ಮ ನೋಡಿಕೊಂಡು ಹೋಗುವುದಕ್ಕೆ ಬಂದಿರುವ ತಾಯಿ. ಕೃಷ್ಣ, ತಾಯಿ ಜಗದೊಡೆಯ ಜನಾರ್ದನ ನೀನು, ನಿನ್ನ ಧ್ಯಾನವ ಮರೆದು ನಾನು. ಜಗದೊಡೆಯ ಜನಾರ್ದನ ನೀನು, ನಿನ್ನ ಧ್ಯಾನವ ಮರೆದು ನಾನು. ಶರಣೆಂಬೆನು ಶಿರ, ಶರಣೆಂಬೆನು ಶಿರ ಬಾಗುವೆನು, ನಿನ್ನಯ ಧ್ಯಾನದಿ ಇರುತ್ತಿರೆನು, ನಿನ್ನಯ ಧ್ಯಾನದಿ ಇರುತ್ತಿರೆನು. ಜಗದೊಡೆಯ ಜನಾರ್ದನ ನೀನು, ನಿನ್ನ ಧ್ಯಾನವ ಮರೆದು ನಾನು. ನಾ ನಿನ್ನ ನೆನೆದರೆ ನೀ ಬಂದೆಯ ಎನ್ನ ಬಳಿಗೆ. ನಾ ನಿನ್ನ ನೆನೆದರೆ ನೀ ಬಂದೆಯ ಎನ್ನ ಬಳಿಗೆ. ಜಗಪಾಲಕ ಅಗ ನಾಶಕ, ಜಗಪಾಲಕ ಅಗ ನಾಶಕ, ಪಾಂಡುವಂಶದ ಪರಿಪಾಲಕ, ಪಾಂಡುವಂಶದ ಪರಿಪಾಲಕ. ಜಗದೊಡೆಯ ಜನಾರ್ದನ ನೀನು, ನಿನ್ನ ಧ್ಯಾನವ ಮರೆದು ನಾನು.
ನೀನೇ ನಾನಿದ್ದಲ್ಲಿಗೆ ಬಂದು ಬಿಟ್ಟೆ. ಚಂದ್ರನ ಮನಸ್ಸು ನನ್ನದು ಹೇಗಾಯ್ತೆಂದರೆ ಚಂದ್ರನನ್ನು ಕಂಡ ಪೌರ ಪಕ್ಷಿ ಅಂತಾಯ್ತು ಮನಸ್ಸು. ಹಾ ಕೃಷ್ಣ, ತಾಯಿ ನನ್ನ ಮಕ್ಕಳಾದ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರೆಲ್ಲರೂ ಕ್ಷೇಮದಿಂದಿರುವರಲ್ಲವೇ ಕೃಷ್ಣ? ತಾಯಿ ಅಲ್ಲ, ಮಕ್ಕಳ ಕ್ಷೇಮ, ನೀನಿರಲ್ಲ ಕ್ಷೇಮ. ಅಮ್ಮ ಅಲ್ಲ, ಮಕ್ಕಳು ಆರಾಮ, ತಾಯಿ ಕ್ಷೇಮದಿಂದ. ಮಕ್ಕಳು ಮಾತ್ರ ನೆನಪಾದ್ರು ತಾಯಿ. ಮಕ್ಕಳ ವಿಚಾರ ಹೇಳುವುದು ಕೇಳು ತಾಯಿ. ಚೆನ್ನಾಗಿ ಹೇಳು ಕೃಷ್ಣ, ಚೆನ್ನಾಗಿ. ಸರ್ಕಾರ ಎಂದಕ್ಕೆ ಸರ್ಕಾರ ನೀವು ಸ್ವಲ್ಪ ನನ್ನ ಮಕ್ಕಳು ಕ್ಷೇಮದಿಂದಿರುವರಲ್ಲಿ ಕೇಳಿಗೆ ತಾಯಿ. ನೀನಿರಲು ಕ್ಷೇಮದಿಂದಲಿರುವುದು ತಾಯಿ ಕೃಷ್ಣ. ನಿನ್ನ ಮಕ್ಕಳಿಗೆ ಎಳ್ಳು ಕಾಳಿನಷ್ಟು ಮನಸಂತೋಷವಿಲ್ಲದಂತಾಗಿತ್ತು ತಾಯಿ. ಯಾಕಿಲ್ಲ? ಬೆಂಕಿಯ ಬಾಣ ಗರಡ ದಗ್ಧಗನೆ ಉರಿಯುವಂತೆ ತಾಯಿ ಕೃಷ್ಣ. ಆ ಕೌರವನ ಸಿಂಕೆ ಹಾಕಿಯಾಗಿ ನಿನ್ನ 5 ಜನ ಮಕ್ಕಳು ನಿಂತು ನಿಲುವಿನ ಮನಸ್ಸು ತುಡುತ್ತಲಿರುವರು ತಾಯಿ, ಮನಸ್ಸು ತುಡುತ್ತಲಿರುವರು. ಅಯ್ಯೋ ಪಾಪ ಪಾಪ. ತಾಯಿ ಕೃಷ್ಣ, ಇನ್ನೊಂದು ವಿಚಾರ ತಾಯಿ. ಏನು ಕೃಷ್ಣ? ಇವತ್ತು ಯುದ್ಧದಲ್ಲಿ ಹಾ. ನಿನ್ನ ಮಗನ ಅರ್ಜುನನ ಪ್ರಾಣ ಉಳದ ಬಂದರೆ ಹಾ. ಪುನಃ ನಿನ್ನ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬಂದದ್ದಾಗುವುದಮ್ಮ. ಕೃಷ್ಣ, ತಾಯಿ ಅಳಿಯಂದ್ರೆ ಅತ್ತಮ್ಮ ಆ! ತಾಯಿ ಕೃಷ್ಣ, ಅದಕ್ಕಾಗಿ ನಿನಗೆ ಒಂದು ಸೂಚನೆ ಹೇಳಲಿಕ್ಕಾಗಿ ನಿನ್ನಲ್ಲಿಗೆ ನಾನು ಬಂದನ ಕಂಡಿಯ ಅತ್ತಮ್ಮ. ನೀನ್ ನಿಧಾನ ಹೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ ಕೃಷ್ಣ? ನೀನು ಜಲ್ದಿ ಹೇಳಬೇಕು ಕೃಷ್ಣ. ಆಲೋಚನೆ ಮಾಡಬೇಡ. ಹೇಳು ತಾಯಿ. ಆ ದುಷ್ಟ ಕೌರವ ಭಕ್ತ ನನ್ನ ಮಕ್ಕಳ ಬಾಳಿಗೆ ದುಷ್ಟ ಕೌರವ ಭಕ್ತ ನನ್ನ ಮಕ್ಕಳ ಬಾಳಿಗೆ ಅಡ್ಡ. ಎಷ್ಟು ಸಂಕಟ ಕೊಡುತ್ತಿಗನ ಕಟ, ಎಷ್ಟು ಸಂಕಟ ಕೊಡುತ್ತಿಗನ ಕಟ. ಕಾಯದೇವ ಎನ್ನ ಸುತರ ಘಟ, ಕಾಯದೇವ ಎನ್ನ ಸುತರ ಘಟ. ಜಗದೊಡೆಯ ಜನಾರ್ದನ ನೀನು ನಿನ್ನ ಧ್ಯಾನವ ಮರೆಯನು ನಾ. ಕೃಷ್ಣ, ಅತ್ತಮ್ಮ
ದುಷ್ಟ ಕೌರವ ಬಲು ದಡ್ಡ. ತಾಯಿ ನನ್ನ ಐವರ ಮಕ್ಕಳ ಬಾಳಿಗೆ ಅವನು ಬಲು ಅಡ್ಡ. ಬಲು ಅಡ್ಡ ತಾಯಿ. ಎಷ್ಟು ಸಂಕಟ ಕೊಡುತ್ತಿಹನಲ್ಲ ಕಟ. ಆದರೆ ಪಾಂಡವರನ್ನು ರಕ್ಷಿಸುವ ಭಾರವು ನಿನ್ನದಾಗಿರುವುದು ಪರಮಾತ್ಮ. ನನ್ನ ಮಕ್ಕಳ ಐವರಿಗೂ ನೀನೇ ಜೀವಾತ್ಮ. ತಾಯಿ ಕೃಷ್ಣ ಚೆನ್ನಾಗಿ ಹೇಳು. ಈ ಮುನ್ನನ ಪ್ರಾಣ ತನಕ ಭಯವು ಈ ಮುನ್ನನ ಪ್ರಾಣ ಇರುವ ತನಕ ಭಯವು ಕಾಬಾರಿಯ ತಮ್ಮ ನಿನಗೊಂದು ಪ್ರಾಯ ಹೇಳಲಿಕ್ಕೆ ಬಂದಮ್ಮ. ನಿನಗೊಂದು ಪ್ರಾಯ ಹೇಳಲಿಕ್ಕೆ ಬಂದಮ್ಮ. ಈ ಉಪಾಯ ಕೇಳಿದರೆ ಅಪಾಯವಿಲ್ಲ ಕೇಳಿ ಈ ಉಪಾಯ ಕೇಳಿದರೆ ಅಪಾಯವಿಲ್ಲ ಕೇಳಿ ಕಾಬಾರಿಯ ತಮ್ಮ ಕಾಬಾರಿ ತಾಯಮ್ಮ. ಕಾಬಾರಿಯ ತಮ್ಮ ಕರ್ಣ ರೆಡಿ ಇರ್ಬೇಕು. ಅತ್ಯಮ್ಮ ಕೃಷ್ಣ ಯಾತಕ್ಕೆ ತಾಯಿ ಗಡಗಡೆಂದು ನಡುತ್ತೀವಿ? ಗಾಬರಿ ಗಾಬರಿ ಯಾಕ ತಾಯಿ? ನೀನಿರಲು ಗಾಬರಿ ಇಲ್ಲ. ಮೊದಲು ಈ ಮುಕುಂದನ ಪ್ರಾಣ ಯಾವತ್ತು ಹೋಗುವುದು? ಅತ್ಯಮ್ಮ ಆವತ್ತು ನಿನ್ನ 5 ಜನ ಮಕ್ಕಳು ಪ್ರಾಣ ಹೋಗುವುದೆಂದು ತಿಳಿಯ ತಾಯಿ. ಗೊತ್ತಿಲ್ಲವೇ ಕೃಷ್ಣ ನನಗೆ. ಕೃಷ್ಣ, ಈ ಮುರಹರಿ ನಿನ್ನ ಹತ್ತಿರ ಇರಲಿಕ್ಕಾಗಿ ಇಲ್ಯಾಕ ದುಃಖ ತಾಯಿ? ಅಮ್ಮ ನೀನು ದುಃಖ ತಾಯಿ. ಇನ್ನೊಂದು ವಿಚಾರ ಹೇಳಿದೆನು, ನೀನೇನು ಗಾಬರಿ ಆಗಲ್ಲ. ಇವತ್ತು ಯುದ್ಧ ನಡೆಯುವುದು. ಹೌದು ತಾಯಿ, ಈ ಯುದ್ಧದಲ್ಲಿ ನಿನ್ನ ಮಗನ ಹತ್ತಿರನ ಚಿರ ಹರಿಯ ಎಂತ ಒಬ್ಬ ಜಗದೀ ಕಬೀರನಾಗಿ ನಡೆಯುತ್ತಾನೆ. ಹೌದು ತಾಯಿ, ಜಗದೀ ಕಬೀರ ಅವನು ಜಗದೇಕ ವೀರ. ಅವನು ಕೌರವರ ದಂಡಿ ಮೇಲಿರುವನು ತಾಯಿ. ಅವನಲ್ಲಿ ಸರ್ಪಾಸ್ತ್ರವಿರುವುದು. ಅದಕ್ಕಾಗಿ ನಿಮಗೆ ಒಂದು ಉಪಾಯ ಹೇಳಲಿಕ್ಕೆ ಬಂದನು ಕಂಡಿಗ ಅತ್ತಮ್ಮ. ಅದೇ ನೋಡಿ, ಮಧ್ಯಮ ಪಾಂಡವ ಹೌದು ತಾಯಿ. ಜಗದೇಕ ವೀರ ಅಲ್ಲಂದರೆ ಯಾರು ತಾಯಿ? ಪಾಶುಪತಾಸ್ತ್ರವನ್ನು ಪಡೆದಂಥ ವೀರನು ಅರ್ಜುನನು. ಹೌದು ತಾಯಿ. ಅಂಥವನನ್ನು ಕೊಲ್ಲುವಂಥವನು ಆ ಕೊನ್ನೆ ಕೌರವನಲ್ಲಿರುವನಂತೆ. ತಾಯಿ ಜಗದೀ ಕಬೀರ ಇರುವನು ತಾಯಿ. ನೀನೆಂಥ ಮೋಸಗಾರನು, ಮಾಯಾಜಾಲನು ನೀನು ಕೃಷ್ಣ. ತಾಯಿ ಆ ಕೌರವನ ದಂಡಿನ ಫಲ್ಗುಣನ ಫಲ್ವನ್ಯಾಯ.
ವೀರನಾದ ಅರ್ಜುನನನ್ನು ಕೊಲ್ಲುವಂಥವನು ಆ, ಆ ಪುಣ್ಯ ಕೌರವನ ದಂಡಿನಲ್ಲಿರುವನೆಂದು ಹೇಳಿದೆಯಲ್ಲ ಕೃಷ್ಣ. ಇವನು ತಾಯಿ ಹಾಗಾದರೆ ಅವನು ಯಾರು? ಯಾರ ಮಗನು? ಯಾವ ದೇಶದವನು? ಯಾರಿಗೆ ಹುಟ್ಟಿದವನು ಅವನು? ಅದನ್ನು ನನ್ನ ಮುಂದೆ ಹೇಳ ಕೃಷ್ಣ, ನನ್ನ ಮುಂದೆ ತಾಯಿ ಹೇಳು. ಯಾವ ದೇಶದವನು? ಅವನು ಯಾರ ಮಗನು? ಯಾರ ವಂಶದಲ್ಲಿ ಹುಟ್ಟಿದವನ? ಯಾರು ಹುಟ್ಟಿದವನು? ತಾಯಿ ಕೃಷ್ಣ, ಕಾಸ ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನು. ಬಾ ತಾಯಿ, ಇದು ಅಲ್ಲಿ ನೋಡು. ಅವನೇ ನಿನ್ನ ಮಗನ ಕಂಡಿಗ ಅಕ್ಕಮ್ಮ. ಕೃಷ್ಣ, ಕೃಷ್ಣ, ನನಗೆ ವಯಸ್ಸಾಯ್ತು. ಹೌದು ತಾಯಿ. ನೀನು ಹೇಳಿದ್ರೆ ಅರಿವು ಮರುವು ಕಿವಿ ಕೇಳುವುದಿಲ್ಲ. ಆದರೆ ನನಗಿಂತ ನಿನಗೆ ಪೂರ ವಯಸ್ಸಾಗಿಬಿಟ್ಟಿದೆ. ಇವಾಗ ನೆನಪಿನ ಶಕ್ತಿ ಕಳೆದುಕೊಂಡು ಬಿಟ್ಟಿರುವೆ ಕೃಷ್ಣ. ಅಲ್ಲ, ನನಗೆ ನನ್ನ ಮಗನು ಏನು ಹೇಳಿದೆ? ಕಾಸ ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನು. ಅವನ ಕಂಡಿಗ ಅಕ್ಕಮ್ಮ. ದೇವ 14 ಲೋಕದ ದಾತ ನೀನು, ರುಕ್ಮಿಣಿಯ ಪ್ರಾಣನಾಥ, ನಮಿಸುವೆನೋ ಮಹಿಮಾತೀತ. ದೇವ 14 ಲೋಕದ ದಾತ ನೀನು, ರುಕ್ಮಿಣಿಯ ಪ್ರಾಣನಾಥ, ನಮಿಸುವೆನೋ ಮಹಿಮಾತೀತ. ದೇವ ಕೃಷ್ಣ, ತಾಯಿ, ಏನು ಹೇಳಿದೆ? ಬೇರೆ ಯಾರಲ್ಲ ಅವನು? ಕಾಸ 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 ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ತಾಯಿ. ಅಲ್ಲ ಕೃಷ್ಣ, ನೋಡು, ಆಲೋಚನೆ ಮಾಡು ಮತ್ತೆ, ಆಮೇಲೆ ಮತ್ತೆ ನೀನು ಇಲ್ಲ ತಾಯಿ, ನೀನು ಆಲೋಚನೆ ಮಾಡು. ಅವಮಾನ ಪಡಬೇಡ ಮತ್ತೆ. ನೋಡ ತಾಯಿ, ಬಹಳ ಜಾಸ್ತಿ ನೀನು. ಪಂಚ ಪಾಂಡವರೋಳು ಧರ್ಮದ ಹಿರಿಯನು, ಇನ್ನೊಬ್ಬ ಹಿರಿಯ ಮಗ ಇನ್ನೇನ. ಪಂಚ ಪಾಂಡವರೋಳು ಧರ್ಮದ ಹಿರಿಯನು, ಇನ್ನೊಬ್ಬ ಹಿರಿಯ ಮಗ ಇನ್ನೆಲ್ಲಿಗನು. ನಂಬಲಾರನು ನಿನ್ನ ಮಾತನ, ನಂಬಲಾರನು ನಿನ್ನ ಮಾತನ. ಕೃಷ್ಣ, ತಾಯಿ, ಮಾಯಾಲೀಲೆಯ ಮಹಿಮನು, ಮಾಯಾಲೀಲೆಯ ಮಹಿಮನು ನೀನು. ದೇವ 14 ಲೋಕದ ದಾತ ನೀನು, ರುಕ್ಮಿಣಿಯ ಪ್ರಾಣನಾಥ, ನಮಿಸುವೆನು ಮಹಿಮಾತೀತ. ಕೃಷ್ಣ, ಅತ್ತಮ್ಮ, ಪಂಚ ಪಾಂಡವರೊಳ ಧರ್ಮರಾಯನೇ ನನ್ನ ಹಿರಿಯ ಮಗನು. ಹ, ಇನ್ನೋರ್ವ ಹಿರಿಯ ಮಗನಿರುವನೆಂದು ಹೇಳಿದೆಯಲ್ಲ, ನಿನ್ನ ಮಾತು ನಾನು ನಂಬುವುದಿಲ್ಲ. ಇರುವನು ತಾಯಿ. ನೀನು ಮಹಾ ಮೋಸಗಾರನು, ಮಾಯಾಲೀಲೆ ಜಾಲನು ನೀನು. ಇಲ್ಲವೆಂದರೆ 16,000 ಹೆಣ್ಣುಮಕ್ಕಳು ನಿನಗೆಲ್ಲಿ ಸಿಗ. ನೀನು ಮಾಡಿದ ಅನ್ಯಾಯ ನಾನೇನು ಮಾಡಿಲ್ಲ ತಾಯಿ. ಅಮ್ಮ, ಹಾಗಾದ್ರೆ ಹೇಳಿದನು ಕೇಳು. ನೀನೇನು ಹೇಳಬೇಕು? ತಾಯಿ, ಅವನ
ಮತ್ತಿನ್ನೇನಿದೆ ತಾಯಿ? ಕೃಷ್ಣ ಎಲ್ಲ ಬಿಡಿಸಿ ನಾನು ಹೇಳಬೇಕೆ? ಮರುವಲ್ಲವೇ ನಾನು ಹೇಳಿದ್ರೆ ನೀನು ಕೇಳುವುದಕ್ಕೆ ನಾಚಿಕಿಲ್ಲ ತಾಯಿ. ಕೃಷ್ಣ ಏನು ವಯಸ್ಸಾಯ್ತು ಅತ್ತೆಮ್ಮ, ಹಿಂದಕ್ಕೆ ತವರ ಮನೆಯಲ್ಲಿ ಇರುವಾಗ ದುರ್ವಾಸ ಮುನಿಗಳು ಹೇಳಿಪಟ್ಟ ಮಂತ್ರಗಳನ್ನು ಅತ್ತೆಮ್ಮ ಇವು ನಿಜವ ಸುಳ್ಳನ್ನು ನೋಡಬೇಕೆಂದು ದಂಡಿಯ ನದಿಗೆ ಹೋದ ಸಮಯದಲ್ಲಿ ಅತ್ತೆಮ್ಮ ಅಲ್ಲಿ ನೀನು ಏನು ಮಾಡಿದೆ? ಸೂರ್ಯನ ಮಂತ್ರವನ್ನು ಜಪಿಸಿ ಒಬ್ಬ ಮಗನಿಗೆ ಜನ್ಮವನ್ನು ನೀಡಿದಲ್ಲ ತಾಯಿ. ಶಿವ ಶಿವ ಕೃಷ್ಣ ತಾಯಿ ನಿಜವೇನು ತಾಯಿ? ನಿಜವಲ್ಲ ತಾಯಿ? ಈಗ ಸತ್ಯ ಈಗ ನೆನಪಿಗೆ ಬರುತ್ತದೆ. ಜನರ ಅಪವಾದಕ್ಕೆ ಹಂಚಿ ಹಡದ ಮಗನ ಬಟ್ಟೆಯಲ್ಲಿ ಕಟ್ಟಿ ತುಂಬಿದ ಬಳಿಗೆ ಒಗದಲ್ಲ ತಾಯಿ. ನೀನು ಮಾಡಿದ ಮೋಸ, ಆಡಿದ ಮಾತು ಈ ಕೃಷ್ಣನಿಗೂ ಗೊತ್ತಿಲ್ಲವೆಂದು ತಿಳಿದೇನು ತಾಯಿ ನೀನು? ಹಾ ಸತ್ಯ ಸತ್ಯ ಕೃಷ್ಣ ಸತ್ಯ ತಾಯಿ, ಇದು ನಿಜ ತಾಯಿ. ನಿನ್ನ ಮಾತು ಹೀಗೆ ಸತ್ಯ. ಹೌದು ತಾಯಿ. ಹಾ ತುಂಬಿದ ಹೊಳೆಯಲ್ಲಿ ಹೋದ ಮಗನು ಹೇಗೆ ಬೇದು ದೊಡ್ಡವನಾದನು. ತುಂಬಿದ ಹೊಳೆಯಲ್ಲಿ ಹೋದ ಮಗನು ಹೇಗೆ ಬೆಳೆದು ದೊಡ್ಡವನಾದ. ಯಾರೋ ಅವನು ಜೋಪಾನವಾದನು. ಯಾರೋ ಅವನು ಜೋಪಾನವಾದನು. ಸರ್ ತಾಯಿ ಈಗೆಲ್ಲಿರುವನು ತಿಳಿಸೆಂದೆನು. ಈಗೆಲ್ಲಿರುವನು ತಿಳಿಸೆಂದೆನು. ದೇವ 14 ಲೋಕದ ದಾತ ನೀನು ರುಕ್ಮಿಣಿಯ ಪ್ರಾಣನಾಥ. ನಮಿಸುವೆನು ಮಹಿಮಾತೀತ. ಸತ್ಯ ಸತ್ಯ ಕೃಷ್ಣ, ಸತ್ಯ ತಾಯಿ. ನಿನ್ನ ಮಾತು ಈಗ ಸತ್ಯ. ಹಾ
ನಾನು ಚಿಕ್ಕವಳಿರುವಾಗ ಹೌದು ತಾಯಿ. ದುರ್ವ್ಯಾಸ ಮುನಿಗಳು ಹೇಳಿಕೊಟ್ಟಂತ ಮಂತ್ರ ಹಾ, ಸುಳ್ಳು ನಿಜವೋ ತಿಳಿದುಕೊಳ್ಳಬೇಕೆಂದು ಆಶೆ. ಆ ಸಂಧ್ಯಾ ಸಮಯದಲ್ಲಿ ನದಿಗೆ ಹೋದೆನು, ಸೂರ್ಯನ ಮಂತ್ರವನ್ನು ಜಪಿಸಿದನು. ಹೌದು ತಾಯಿ. ಆಗ ತಕ್ಷಣವೇ ನನಗೆ ಗರ್ಭೋತ್ಪತ್ತಿ ಆಯಿತು. ಹಾ, ಕುಂತಿ ಚಿಕ್ಕವಳು ಗಂಡನಿಲ್ಲದೆ ಮಗನನ್ನು ಹೇಗೆ ಆಡಿದಳು. ಹೌದು ತಾಯಿ. ಎಂಥ ಮಾತಿದು. ಜನರ ಅಪವಾದಕ್ಕೆ ಹೌದು ಹೌದು ತಾಯಿ. ಗಂಡನಿಲ್ಲದೆ ಮಗನು ಹೇಗೆ ಹುಟ್ಟಿದ. ಹೌದು. ಜನರ ಆಡಿಕೊಳ್ಳುವರಲ್ಲ, ಹೌದಲ್ಲ ತಾಯಿ. ಚಿಕ್ಕವಳಿರ್ತೇನಲ್ಲ, ಈಗೇನು ಮಾಡಿ ತಾಯಿ? ಅಲ್ಲ, ಏನು ಮಾಡಲು ಸಾಧ್ಯವಿಲ್ಲ ಕೃಷ್ಣ. ಜನರ ಅಪವಾದಕ್ಕೆ ಗುರಿಯಾಗಬೇಕೆಂದೇನು ಹಡೆದೆನು. ತುಂಬಿದ ಹೊಳೆಯಲ್ಲಿ ಚಿಕ್ಕ ಕೂಸೆನ್ನದೆ ಒಗೆದು ಬಂದು ಬಿಟ್ಟೆನು. ಅಯ್ಯೋ, ಎಂಥ ತಾಯಿಯಾಗಿ ನಾನು ಈ ಅನುಭವಿಸಬೇಕು. ಶಾಂತಿ ತಾಯಿ, ಶಾಂತವಾಗಿ. ಕೃಷ್ಣ, ಚಿಕ್ಕವಳಿರುವಾಗ ಮಾಡಿದ ತಪ್ಪಿಗೆ ಈಗ ನನ್ನ ಮಗನು ಬೆಳೆದು ದೊಡ್ಡವನಾಗಿರಬೇಕಲ್ಲವೇ, ಜ್ಞಾನನಾಗಿರಬೇಕಲ್ಲವೇ. ಇರಲಿ ಕೃಷ್ಣ, ಇರಲಿ. ನಮ್ಮ ತಾಯಿ, ಅಯ್ಯೋ ತಾಯಿ. ಕರ್ನಾಟಕ ಏನಿಬೇಕು? ಆನಂದ ದೊಡ್ಡವನಾಗಿದ್ದಾನೆ. ಅಲ್ಲ, ಕೂಸನ್ನು ಒಗೆದು ತಾಯಿ ಅಂತ ತಾಯಿ. ಮಗನ ಬಿಟ್ಟು 20 ವರ್ಷದ ಮೇಲೆ ನಿಮಗೆ ಎಷ್ಟೊಂದು ಅಪರೂಪ ತಾಯಿ. ಅಲ್ಲೇ ಮಗ ಇದ್ದಲೇನು ತಾಯಿ? ಈಗ ನಿನ್ನ ಮಗನ ಮೇಲೆ ಮಮಕಾರ ಹುಟ್ಟಿದ್ದೆ. ಅಯ್ಯೋ, ಹೋಗೋಣ ಬಾ ಕೃಷ್ಣ. ಹಾಗಾದ್ರೆ ಹೇಳಬಲ್ಲಿ ಕೇಳು. ಮಗನ ನೋಡ್ಬೇಕು ತಾಯಿ. ವಿಷಯ ತಿಳಿಸುವೆನು, ವಿಷಯ ಕೃಷ್ಣ, ಮಗನ ನೋಡಬೇಕಾಸೆ ಅಲ್ಲ, ಹೋಗೋಣ. ಬೆಳೆದು ಇಷ್ಟು ದೊಡ್ಡವನಾಗಿರ್ಬೇಕು. ಆಗಿರುವನು ತಾಯಿ. ವಿಷಯ ತಿಳಿಸುವುದನು, ವಿವರಿಸುವುದನು, ವಿಷಯ ತಿಳಿಸುವುದನು. ಕರ್ಣ ಬರಬೇಕು, ಕರ್ಣ. ಹಠದ ಮಗನ ಅನ್ಯಾಯವಾಗಿ ಒಳೆಯಲ್ಲಿ ಬಿಟ್ಟಲ್ಲ ತಾಯಿ. ಚಿಕ್ಕ ಕೂಸಿದ್ದಾಗ ಮಾಡಿದ್ದ ತಪ್ಪು. ಆಗ ನಿನಗೆ ಮಗ ಬೇಕಿಲ್ಲ ತಾಯಿ. ಅಲ್ಲ, ಈಗ ಬೇಕು ತಾಯಿ. ಆಗ ಗೊತ್ತಲ್ಲ, ಇವಾಗ ಗೊತ್ತಾಗಿರೋದು ಮಗನ. ಜನರ ಮಾತಿಗೆ ಅಂದಿ ಮಗನ ಬಿಟ್ಟೆ, ಸೌರವಾನ ಸೌರವಾನ ಸಣ್ಣಿನೋ ಅವನ ನಿನ್ನ ಮಗನು ಕವಿತ, ಅವನ ನಿನ್ನ ಮಗನು
ಮತ್ತು ಎಷ್ಟು ಮುಂದೆ ಕಾಣ ಕೃಷ್ಣ ಇವಾಗ ನೀನು ಕೃಷ್ಣ ಎಷ್ಟು ಮುಂದೆ ಕಾಣುವೆ ನನಗೆ ಮಳೆಯಲ್ಲಿ ಹೊಗದ ಮಗನು ಹೇಗೆ ಬೆಳೆದಿರುವನೆಂದು ಕೇಳಿದೆ ತಾಯಿ. ಅಲ್ಲ ತಾಯಿ ಅಡಗ ತಾಯಿ ಕಳ್ಳು ತಾಯಿ ಹೊಳೆಯಲ್ಲಿ ಬಿಟ್ಟ ಮಗನ ಹಂದಿಗನ ಕೈಯಲ್ಲಿ ಸಿಕ್ಕಿರುವನು ತಾಯಿ. ಶಿವ ಶಿವ ಪಾಪ ಅವನು ಗಂಭೀರವಾಗಿ ಬೆಳೆದಿರುವನು. ಅಲ್ಲವೇ ಹೌದು ತಾಯಿ. ನಾನು ಎಷ್ಟಾದ್ರೂ ನನ್ನ ಮಗನ ಪರಶುರಾಮನಲ್ಲಿ ಧನಂತ ವಿದ್ಯೆಯನ್ನು ಕಲಿತಿರುವನು. ಸಂತೋಷ ಕೃಷ್ಣ ಸಂತೋಷ. ಹೊಂಬವನ ಕೌರವರು ದಂಡಿನೋಳು ಸೇರಿಕೊಂಡು ಕರ್ಣ ಕರ್ಣ ಎಂಬ ಹೆಸರಿನಿಂದ ಮೆರೆಯುವ ಆ ಕರ್ಣನೇ ನಿನ್ನ ಮಗನು. ಕರ್ಣ ನನ್ನ ಮಗನು. ಹೌದು ತಾಯಿ. ಅತ್ತೆಮ್ಮ ನೋಡಬಹುದಲ್ಲ ಮಗನನ್ನೇ ನೋಡು ನಂಗೆ ತಡಿ ತಾಯಿ, ನಾನು ಕಳಿಸ್ತೀನಿ ತಾಯಿ, ನೋಡಕ್ ಕಳಿಸ್ತೀನಿ ಕೇಳು. ಆ ಕರ್ಣನೇ ನಿನ್ನ ಮಗನ ಅರ್ಜುನನಿಗೆ ವೈರಿಯಾಗಿ ನಿಂತಿರುವನು. ಏನು? ಹೌದು ತಾಯಿ. ನನ್ನ ಮಗನೇ ವೈರಿ. ವೈರಿ ವೈರಿ ನನ್ನ ಮಗನೇ ವೈರಿ ಎಂದರೆ ಈಗ ಏನು ಮಾಡಬೇಕು? ಏನು ಮಾಡಬೇಕಂತ ಕೇಳಿದ್ರೆ ನಾನು ಹೇಳಿದ್ದೆ ನೀನು ಕೇಳು. ಏನ ತಾಯಿ? ಎಲ್ಲಿಗೆ ಹೋಗಂದ್ರು ಹೋಗ್ತೀಯನು ತಾಯಿ? ಎಲ್ಲಿಗೆ ಬಾಂದು ಬರ್ತೀಯ ತಾಯಿ? ಏನು ಬೇಕಾದ್ರೂ ಮಾಡಿ ಬರ್ತಿ ತಾಯಿ. ಆಗಂತ ಎಲ್ಲಿಗೆ ವಚನ ಕೊಡು ತಾಯಿ, ಆಗಂತ ವಚನ ಕೊಡು. ಗೆದ್ದೆ ನಾನು ಗೆದ್ದೆ. ಅತ್ತಮ್ಮ ಸದ್ಯಕ್ಕೆ ನೀನು ನಾನು ಕರ್ಣನಲ್ಲಿಗೆ ಹೋಗಿ ಹೋಗುವೆ ನೋಡುವೆ. ತೊಟ್ಟ ಬಾಣ ತೊಡಬೇಡ ಎಂದು ವಚನವನ್ನು ತೆಗೆದುಕೊಂಡು ಬಂದರೆ ಆ ಹರಿಶ್ಚಂದ್ರನ ಪ್ರಾಣ ಉಳಿಯುವುದು ತಾಯಿ. ಇಷ್ಟೇ ಅಲ್ಲವೇ ಕೃಷ್ಣ? ತಾಯಿ ಅರ್ಜುನನಲ್ಲಿಗೆ ಕರ್ಣನಲ್ಲಿಗೆ ಹೋಗಿ ಅರ್ಜುನನನ್ನು ಕೊಲ್ಲಬೇಡ, ದೊಡ್ಡ ಬಾಣ ಕೊಡಬೇಡ. ನೀನೇನೋ ಹೇಳಿದೆ, ಮಗನಿಗೆ ನೀನು ಮಗನು ವೈರಿಯಾಗುವುದು ತರವಲ್ಲ. ಕರ್ಣನಿಗೆ ಹೋಗಿ ತೊಟ್ಟ ಬಾಣ ತೊಡಬೇಡ ಎಂದು ಹೇಳಿ ಎಂದೆ. ತಾಯಿ ನೀನು ಯಾರು, ಎಲ್ಲಿಂದ ಬಂದೆ, ಈಗ ಬಂದು ನನ್ನ ಮಗನೆಂದರೆ ಏನೆಂದು ಉತ್ತರ ನೀಡಬೇಕು ಕೃಷ್ಣ? ನಮ್ದೈತೆ ತಾಯಿ ರೂಟು. ಅತ್ತಮ್ಮ ಕೃಷ್ಣ ಎಂದಿಗೆ ಸುಳ್ಳು ಹೇಳುವ ಮಾತೇ ಅಲ್ಲ. ತಕ್ಷಣ ಕರ್ಣನಲ್ಲಿಗೆ ಹೋಗಿ ವಚನವನ್ನು ತೆಗೆದುಕೊಂಡು ಬರುವಂತನಾಗಮ್ಮ ಅತ್ತಮ್ಮ. ಕೃಷ್ಣ ಇತ್ತ ಭಾವಿ ಇತ್ತ ಬೆಂಕಿ, ಎತ್ತ ಬಿದ್ದರೂ ಹೋಗುವುದು ನನ್ನ ಪ್ರಾಣ ಎಂದಂತೆ ಇತ್ತ ಅರ್ಜುನನ ಸತ್ತರೂ ನನ್ನ ಮಗನು ಸತ್ತಂತೆ, ಕರಡನು ಸತ್ತರೂ ನನ್ನ ಮಗನಲ್ಲವೇ ಸಾಯುವುದು. ಇಲ್ಲದ ಸಮಯದಲ್ಲಿ ಮಾಡಿದ ತಪ್ಪಿಗೆ ವಯಸ್ಸಾದ ಮೇಲೆ ಹೋಗಿ ಮಗನನ್ನು ಕೇಳುವುದರಲ್ಲಿ ಯಾವ ತಪ್ಪಿರುವುದು ಕೃಷ್ಣ? ಹಾಗೆ ತಾಯಿ, ಒಳ್ಳೆಯದು ತಾಯಿ. ಈಗಲೇ ಹೋಗುವೆನೋ, ತೊಟ್ಟ ಬಾಣ ತೊಡಬೇಡವೆಂದು ನಿನಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವೆನು. ಕರ್ಣ ಬರಬೇಕು. ನಾನು ಹೋಗಿ ಬರುವೆನು, ಅಪ್ಪಣೆಯನ್ನು ದಯಪಾಲಿಸು ಕೃಷ್ಣ. ತಾಯಿ ನನ್ನೊಂದು ಕೋರಿಕೆ ತಾಯಿ. ಅಯ್ಯೋ, ನಿನ್ನ ಕೋರಿಕೆಗೆ ಎಲ್ಲವೇ ಬಂದಿರುವುದು. ಅತ್ಯಮ್ಮ ಹೇಳು ಕೃಷ್ಣ. ಕರ್ಣನು ಮಹಾಸೂರನು. ಎಷ್ಟಾದ್ರೂ ನನ್ನ ಮಗನಲ್ಲ. ಅವನು ನಿಂತರೆ ನಾನು ನಿಲ್ಲಲಾರೆ ತಾಯಿ. ಕರ್ಣ ಬರ್ಬೇಕಪ್ಪ, ಕರ್ಣ. ಆದರೆ ಈ ವಿಷಯ ಹೇಳಿದವರು ಯಾರಂದು ಹೆಸರು ಹೇಳಬೇಡ ತಾಯಿ. ಅಯ್ಯೋ, ಮಾಯಾಗಾರ ಮೋಸಗಾರ, ನಿನ್ನ ಹೆಸರು ಹೇಳಿ ನಾನೇನು ಮಾಡಲಿ? ನಿನ್ನ ಹೆಸರು ಕೆಟ್ಟರೆ ನನ್ನ ಹೆಸರು. ಹೋಗಿ ಬರ ಕೃಷ್ಣ. ಕೃಷ್ಣ ಹಳೆಯಂದ್ರೆ ತಾಯಿ ಜಗದೇಕ ವೀರನಾದ ಅರ್ಜುನನನ್ನು ಕೊಲ್ಲುವಂಥವನು ಆ
ಪುಣ್ಯ ಕೌರವನ ದಂಡಿನಲ್ಲಿರುವನೆಂದು ಹೇಳಿದೆಯಲ್ಲ ಕೃಷ್ಣ. ಇವನು ತಾಯಿ. ಹಾಗಾದರೆ ಅವನು ಯಾರು? ಯಾರ ಮಗನು? ಯಾವ ದೇಶದವನು? ಯಾರಿಗೆ ಹುಟ್ಟಿದವನು ಅವನು? ಅದನ್ನು ನನ್ನ ಮುಂದೆ ಹೇಳ ಕೃಷ್ಣ, ನನ್ನ ಮುಂದೆ ಹೇಳು. ಯಾವ ದೇಶದವನು? ಅವನು ಯಾರ ಮಗನು? ಯಾರ ವಂಶದಲ್ಲಿ ಹುಟ್ಟಿದವನ? ಯಾರು ಹುಟ್ಟಿದವನು? ತಾಯಿ, ಕೃಷ್ಣ, ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನು. ಬಾ ತಾಯಿ, ಈಗ ಅಲ್ಲಿ ನೋಡು. ಅವನೇ ನಿನ್ನ ಮಗನ ಕಂಡಿಗೆ ಅತ್ತಮ್ಮ. ಕೃಷ್ಣ, ಕೃಷ್ಣ, ನನಗೆ ವಯಸ್ಸಾಯ್ತು. ಹೌದು ತಾಯಿ. ನೀನು ಹೇಳಿದ್ರೆ ಅರಿವು ಮರುವು ಕಿವಿ ಕೇಳುವುದಿಲ್ಲ. ಆದರೆ ನನಗಿಂತ ನಿನಗೆ ಪೂರ ವಯಸ್ಸಾಗಿಬಿಟ್ಟಿದೆ. ಇವಾಗ ನೆನಪಿನ ಶಕ್ತಿ ಕಳೆದುಕೊಂಡು ಬಿಟ್ಟಿರ್ಬೇಕು ಕೃಷ್ಣ. ಅಲ್ಲ, ನನಗೆ ನನ್ನ ಮಗನು ಏನು ಹೇಳಿದೆ? ಅವನ ಕಂಡಿಯ ಅತ್ತಮ್ಮ. ದೇವಾ 14 ಲೋಕದ ದಾತ ನೀನು, ರುಕ್ಮಿಣಿಯ ಪ್ರಾಣನಾಥ, ನಮಿಸುವೆನೋ ಮಹಿಮಾತೀತ. ದೇವಾ 14 ಲೋಕದ ದಾತ ನೀನು, ರುಕ್ಮಿಣಿಯ ಪ್ರಾಣನಾಥ, ನಮಿಸುವೆನೋ ಮಹಿಮಾತೀತ. ದೇವಾ ಕೃಷ್ಣ, ಏನ್ ಹೇಳಿದೆ? ಬೇರೆ ಯಾರಲ್ಲ ಅವನು? ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ತಾಯಿ. ಅಲ್ಲ ಕೃಷ್ಣ, ನೋಡು, ಆಲೋಚನೆ ಮಾಡು. ಮತ್ತೆ ಆಮೇಲೆ ಮತ್ತೆ ನೀನು ಇಲ್ಲ ತಾಯಿ, ನೀನು ಆಲೋಚನೆ ಮಾಡು. ಅವಮಾನ ಪಡಬೇಡ. ಮತ್ತೆ ನೋಡ ತಾಯಿ, ಬಹಳ ಜಾಸ್ತಿ ನೀನು. ಪಂಚ ಪಾಂಡವರೋಳು ಧರ್ಮದ ಹಿರಿಯನು, ಇನ್ನೊಬ್ಬ ಹಿರಿಯ ಮಗ ಇನ್ನೇನು? ಪಂಚ ಪಾಂಡವರೋಳು ಧರ್ಮದ ಹಿರಿಯನು, ಇನ್ನೊಬ್ಬ ಹಿರಿಯ ಮಗ ಇನ್ನೆಲ್ಲಿಗನು? ನಂಬಲಾರನು ನಿನ್ನ ಮಾತನು, ನಂಬಲಾರನು ನಿನ್ನ ಮಾತನು. ಕೃಷ್ಣ, ತಾಯಿ, ಮಾಯಾಲೀಲೆಯ ಮಹಿಮನು, ಮಾಯಾಲೀಲೆಯ ಮಹಿಮನು ನೀನು. ದೇವ 14 ಲೋಕದ ದಾತ ನೀನು, ರುಕ್ಮಿಣಿಯ ಪ್ರಾಣನಾಥ, ನಮಿಸುವೆನೋ ಮಹಿಮಾತೀತ. ಕೃಷ್ಣ, ಅತ್ತಮ್ಮ. ಪಂಚ ಪಾಂಡವರೋಳ ಧರ್ಮರಾಯನೇ ನನ್ನ ಹಿರಿಯ ಮಗನು. ಹ, ಇನ್ನೋರ್ವ ಹಿರಿಯ ಮಗನಿರುವನೆಂದು ಹೇಳಿದೆಯಲ್ಲ, ನಿನ್ನ ಮಾತು ನಾನು ನಂಬುವುದಿಲ್ಲ. ಇರುವನು ತಾಯಿ. ನೀನು ಮಹಾ ಮೋಸಗಾರನು, ಮಾಯಾಲೀಲೆ ಜಾಲನು ನೀನು. ಇಲ್ಲವೆಂದರೆ 16,000 ಹೆಣ್ಣುಮಕ್ಕಳು ನಿನಗೆಲ್ಲಿ ಸಿಗುವುದು? ನೀನು ಮಾಡಿದ ಅನ್ಯಾಯ ನಾನೇನು ಮಾಡಿಲ್ಲ ತಾಯಿ. ಅಮ್ಮ, ಹಾಗಾದ್ರೆ ಹೇಳಿದ ನೀನೇನು ಹೇಳಬೇಕು? ಅನ್ನ ಚಮ್ಮ ಎತ್ತ ತಾಯಿಗೆ
ಎತ್ತ ತಾಯಿ ಗೊತ್ತಿಲ್ಲ ಅಂದ ಮೇಲೆ ಮತ್ತಿನ್ನೇನಿದೆ ತಾಯಿ? ಕೃಷ್ಣ ಎಲ್ಲ ಬಿಡಿಸಿ ನಾನು ಹೇಳಬೇಕೆ? ಮರು ಮರುವಲ್ಲವೇ ನಾನು ಹೇಳಿದ್ರೆ ನೀನು ಕೇಳುವುದಕ್ಕೆ ನಾಚಿಕಿಲ್ಲ ತಾಯಿ. ಕೃಷ್ಣ ಏನು ವಯಸ್ಸಾಯ್ತು ಅತ್ತೆಮ್ಮ, ಲಿಂಗಕ್ಕೆ ತವರ ಮನೆಯಲ್ಲಿ ಇರುವಾಗ ದುರ್ವಾಸ ಮುನಿಗಳು ಹೇಳಿಕೊಟ್ಟ ಮಂತ್ರಗಳನ್ನು ಅತ್ತೆಮ್ಮ ಇವು ನಿಜವ ಸುಳ್ಳನ್ನು ನೋಡಬೇಕೆಂದು ದಂಡಿಯ ನದಿಗೆ ಹೋದ ಸಮಯದಲ್ಲಿ ಅತ್ತೆಮ್ಮ ಅಲ್ಲಿ ನೀನು ಏನು ಮಾಡಿದೆ? ಸೂರ್ಯನ ಮಂತ್ರವನ್ನು ಜಪಿಸಿ ಒಬ್ಬ ಮಗನಿಗೆ ಜನ್ಮವನ್ನು ನೀಡಿದಲ್ಲ ತಾಯಿ. ಶಿವ ಶಿವ ಕೃಷ್ಣ ತಾಯಿ ಹೌದು ನಿಜವೇನು ತಾಯಿ? ನಿಜವಲ್ಲ ತಾಯಿ? ಈಗ ಸತ್ಯ ಈಗ ನೆನಪಿಗೆ ಬರುತ್ತದೆ. ಜನರ ಅಪವಾದಕ್ಕೆ ಹಂಚಿ ಹಡದ ಮಗನ ಬಟ್ಟೆಯಲ್ಲಿ ಕಟ್ಟಿ ತುಂಬಿದ ಬಳಿಗೆ ಒಗದಲ್ಲ ತಾಯಿ. ನೀನು ಮಾಡಿದ ಮೋಸ, ಆಡಿದ ಮಾತು ಈ ಕೃಷ್ಣನಿಗೂ ಗೊತ್ತಿಲ್ಲವೆಂದು ತಿಳಿದೇನು ತಾಯಿ ನೀನು? ಹಾ ಸತ್ಯ ಸತ್ಯ ಕೃಷ್ಣ. ಸತ್ಯ ತಾಯಿ, ಹಾ, ಇದು ನಿಜ ತಾಯಿ. ನಿನ್ನ ಮಾತು ಈಗ ಸತ್ಯ. ಹೌದು ತಾಯಿ. ಹಾ ತುಂಬಿದ ಹೊಳೆಯಲಿ ಹೋದ ಮಗನು ಹೇಗೆ ಬೆಳೆದು ದೊಡ್ಡವನಾದನು. ತುಂಬಿದ ಹೊಳೆಯಲಿ ಹೋದ ಮಗನು ಹೇಗೆ ಬೆಳೆದು ದೊಡ್ಡವನಾದ. ಯಾರೋ ಅವನು ಜೋಪಾನವಾದನು. ಯಾರಳು ಅವನು ಜೋಪಾನವಾದನು. ತಾಯಿ ಈಗೆಲ್ಲಿರುವನು ತಿಳಿಸಂದೆನು. ಈಗೆಲ್ಲಿರುವನು ತಿಳಿಸಂದೆನು. ದೇವ 14 ಲೋಕದ ದಾತ ನೀನು ರುಕ್ಮಿಣಿಯ ಪ್ರಾಣದಾತ. ನಮಿಸುವೆನು ಮಹಿಮಾತೀತ. ಸತ್ಯ ಸತ್ಯ ಕೃಷ್ಣ, ಸತ್ಯ ತಾಯಿ. ನಿನ್ನ ಮಾತು ಈಗ ಸತ್ಯ. ಹಾ, ನಾನು ಚಿಕ್ಕವಳಿರುವಾಗ ಹೌದು ತಾಯಿ. ದುರ್ವ್ಯಾಸ ಮುನಿಗಳು ಹೇಳಿಕೊಟ್ಟಂತ ಮಂತ್ರ ಹಾ, ಸುಳ್ಳು ನಿಜವೋ ತಿಳಿದುಕೊಳ್ಳಬೇಕೆಂದು ಆಶೆ. ಆ ಸಂಧ್ಯಾ ಸಮಯದಲ್ಲಿ ನದಿಗೆ ಹೋದೆನು. ಸೂರ್ಯನ ಮಂತ್ರವನ್ನು ಜಪಿಸಿದನು. ಹೌದು ತಾಯಿ. ಆಗ ತಕ್ಷಣವೇ ನನಗೆ ಗರ್ಭೋತ್ಪತ್ತಿಯಾಯಿತು. ಹಾ, ಕುಂತಿ ಚಿಕ್ಕವಳು ಗಂಡನಿಲ್ಲದೆ ಮಗನನ್ನು ಹೇಗೆ ಆಡಿದಳು. ಹೌದು ತಾಯಿ. ಎಂಥ ಮಾತಿದು. ಜನರ ಅಪವಾದಕ್ಕೆ ಹೌದು ಹೌದು ತಾಯಿ. ಇಲ್ಲ, ಗಂಡನಿಲ್ಲದೆ ಮಗನು ಹೇಗೆ ಹುಟ್ಟಿದ. ಹೌದು. ಜನರ ಆಡಿಕೊಳ್ಳುವರಲ್ಲ. ಹೌದಲ್ಲ ತಾಯಿ. ಚಿಕ್ಕವಳಿರ್ತೇನಲ್ಲ, ಈಗೇನು ಮಾಡಿ ತಾಯಿ? ಅಲ್ಲ ಏನು ಮಾಡಲು ಸಾಧ್ಯವಿಲ್ಲ ಕೃಷ್ಣ. ಜನರ ಅಪವಾದಕ್ಕೆ ಗುರಿಯಾಗಬೇಕೆಂದೆನು, ಹಡೆದೆನು. ತುಂಬಿದ ಹೊಳೆಯಲ್ಲಿ ಚಿಕ್ಕ ಕೂಸೆನ್ನದೆ ಒಗೆದು ಬಂದು ಬಿಟ್ಟೆನು. ಅಯ್ಯೋ, ಎಂಥ ತಾಯಿಯಾಗಿ ನಾನು ಈ ಅನುಭವಿಸಬೇಕು. ಶಾಂತಿ ತಾಯಿ, ಶಾಂತವಾಗಿ. ಕೃಷ್ಣ, ಚಿಕ್ಕವಳಿರುವಾಗ ಮಾಡಿದ ತಪ್ಪಿಗೆ ಈಗ ನನ್ನ ಮಗನು ಬೆಳೆದು ದೊಡ್ಡವನಾಗಿರಬೇಕಲ್ಲವೇ, ಪ್ರಾಣನಾಗಿರಬೇಕಲ್ಲವೇ. ಇರಲಿ ಕೃಷ್ಣ, ಇರಲಿ. ನಮ್ಮ ತಾಯಿ, ಅಯ್ಯೋ ತಾಯಿ. ಕರ್ನಾಟಕ ಏನಿಬೇಕು? ಆನಂದ ಕೊಟ್ಟವನಾಗಿದ್ದಾನೆ. ಅಲ್ಲ, ಕೂಸನ್ನು ಒಡೆದು ತಾಯಿ
ಎತ್ತ ತಾಯಿ ಮಗನ ಬಿಟ್ಟು 20 ವರ್ಷದ ಮೇಲೆ ನಿನಗೆ ಎಷ್ಟೊಂದು ಅಪರೂಪ ತಾಯಿ. ಅಲ್ಲೇ ಮನೆ ಇದ್ದು ಮೇಲೆ ತಾಯಿ ಈಗ ನಿನ್ನ ಮಗನ ಮೇಲೆ ಮಮಕಾರ ಹುಟ್ಟಿದ್ದೆ. ಅಯ್ಯೋ ಹೋಗೋಣ ಬಾ ಕೃಷ್ಣ. ಹಾಗಾದ್ರೆ ಹೇಳಬಲ್ಲ ಕೇಳು. ಮಗನ ನೋಡ್ಬೇಕು ತಾಯಿ. ವಿಷಯ ತಿಳಿಸುವೆನು, ವಿಷಯ ಮಗನ ನೋಡಬೇಕಾಸೆ ಅಲ್ಲ ಹೋಗೋಣ ಬೆಳೆದು ಎಷ್ಟು ದೊಡ್ಡ ಆಗಿರುವನು ತಾಯಿ. ವಿಷಯ ತಿಳಿಸುವುದನು ಈ ಬಾರಿ ಸುವುದನು, ವಿಷಯ ತಿಳಿಸುವುದನು. ಕರ್ಣ ಬರಬೇಕು ಕರ್ಣ. ಹಠದ ಮಗನ ಅನ್ಯಾಯವಾಗಿ ಒಳೆಯಲ್ಲಿ ಬಿಟ್ಟಲ್ಲ ತಾಯಿ. ಚಿಕ್ಕ ಕೂಸಿದ್ದಾಗ ಮಾಡಿದ್ದ ಆಗ ನಿನಗೆ ಮಗ ಬೇಕಿಲ್ಲ ತಾಯಿ. ಈಗ ಬೇಕು ತಾಯಿ. ಆಗ ಗೊತ್ತಲ್ಲ ಇವಾಗ ಗೊತ್ತಾಗಿರೋದು ಮಗನ. ಜನರ ಮಾತಿಗೆ ಅಂದಿ ಮಗನ ಬಿಟ್ಟೆ ಸೌರವಾನ ಅವನೇ ನಿನ್ನ ಮಗನು ಕವಿ ಅವನೇ ನಿನ್ನ ಮಗನು ಅಯ್ಯೋ ನನ್ನ ಮುದ್ದು ಎಷ್ಟು ಮುಂದೆ ಕಾಣ ಕೃಷ್ಣ ಇವಾಗ ನೀನು ಕೃಷ್ಣ ಎಷ್ಟು ಮುಂದೆ ಕಾಣುವೆ ನನಗೆ. ಮಳೆಯಲ್ಲಿ ಹೊಗದ ಮಗನು ಹೇಗೆ ಬೆಳೆದಿರುವನೆಂದು ಕೇಳಿದೆ ತಾಯಿ. ಅಲ್ಲ ತಾಯಿ ಅಡದ ತಾಯಿ ಕಳ್ಳು ತಾಯಿ ಹೊಳೆಯಲ್ಲಿ ಬಿಟ್ಟ ಮಗನ ಹಂದಿಗಳ ಕೈಯಲ್ಲಿ ಸಿಕ್ಕಿರುವನು ತಾಯಿ. ಅಯ್ಯೋ ಶಿವ ಶಿವ ಪಾಪ ಅವನು ಗಂಭೀರವಾಗಿ ಬೆಳೆದಿರುವನು. ಅಲ್ಲವೇ ಹೌದು ತಾಯಿ. ನಾನು ಎಷ್ಟಾದ್ರೂ ನನ್ನ ಮಗನ ಪರಶುರಾಮನಲ್ಲಿ ಧನಂತ ವಿದ್ಯೆಯನ್ನು ಕಲಿತಿರುವನು. ಸಂತೋಷ ಕೃಷ್ಣ ಸಂತೋಷ. ಒಂಬವನ ಕೌರವರು ದಂಡಿನೋಳು ಸೇರಿಕೊಂಡು ಕರ್ಣ ಕರ್ಣ ಎಂಬ ಹೆಸರಿನಿಂದ ಮೆರೆಯುವ ಆ ಕರ್ಣನೇ ನಿನ್ನ ಮಗನು. ಕರ್ಣ ನನ್ನ ಮಗನು. ಹೌದು ತಾಯಿ. ಅತ್ತೆಮ್ಮ ನೋಡಬಹುದಲ್ಲ ಮಗನನ್ನೇ. ನೋಡುವಂತೆ ತಡಿ ತಾಯಿ, ನಾನು ಕಳಿಸ್ತೀನಿ ತಾಯಿ. ನೋಡಕ್ ಕಳಿಸ್ತೀನಿ ಕೇಳು.
ಆ ಕರ್ಣನೇ ನಿನ್ನ ಮಗನ ಹಚ್ಚಿಣನಿಗೆ ವೈರಿಯಾಗಿ ನಿಂತಿರುವನು. ಏನು? ಹೌದು ತಾಯಿ, ನನ್ನ ಮಗನಿಗೆ ನನ್ನ ಮಗನೇ ವೈರಿ. ವೈರಿ ವೈರಿ ನನ್ನ ಮಗನಿಗೆ ನನ್ನ ಮಗನೇ ವೈರಿ ಎಂದರೆ ಈಗ ಏನು ಮಾಡಲು ಏನು ಮಾಡಲು ಏನು ಮಾಡಬೇಕಂತ ಕೇಳಿದ್ರೆ ನಾನು ಹೇಳಿದಂತೆ ನೀನು ಕೇಳುವ ತಾಯಿ? ಎಲ್ಲಿಗೆ ಹೋಗಂದ್ರು ಹೋಗ್ತೀಯನು ತಾಯಿ? ಎಲ್ಲಿಗೆ ಬಾಂದು ಬರ್ತೀಯ ತಾಯಿ? ಏನು ಬೇಕಾದ್ರೂ ಮಾಡಿ ಬರ್ತೀಯ ತಾಯಿ. ಆಗಂತ ಎಲ್ಲಿಗೆ ವಚನ ಕೊಡು ಕೊಡು ತಾಯಿ, ಆಗಂತ ವಚನ ಕೊಡು. ಗೆದ್ದೆ ನಾನು ಗೆದ್ದೆ. ಅತ್ತಮ್ಮ, ಸದ್ಯಕ್ಕೆ ನೀನು ಸದ್ಯಕ್ಕೆ ನಾನು ಕರ್ಣನಲ್ಲಿಗೆ ಹೋಗಿ ಹೋಗುವೆ ನೋಡುವೆ. ದೊಡ್ಡ ಬಾಣ ತೊಡಬೇಡ ಎಂದು ವಚನವನ್ನು ತೆಗೆದುಕೊಂಡು ಬಂದರೆ ಆಗ ಹರಿಶ್ಚಂದ್ರನ ಪ್ರಾಣ ಉಳಿಯುವುದು ತಾಯಿ. ಇಷ್ಟೇ ಅಲ್ಲವೇ ಕೃಷ್ಣ? ಹೌದು ತಾಯಿ. ಅರ್ಜುನನಲ್ಲಿಗೆ ಕರ್ಣನಲ್ಲಿಗೆ ಹೋಗಿ ಅರ್ಜುನನನ್ನು ಕೊಲ್ಲಬೇಡ, ದೊಡ್ಡ ಬಾಣ ಕೊಡಬೇಡ. ಅತ್ತಮ್ಮ, ನೀನೇನೋ ಹೇಳಿದೆ, ಮಗನಿಗೆ ನೀನು ಮಗನು ವೈರಿಯಾಗುವುದು ತರವಲ್ಲ, ಕರ್ಣನಿಗೆ ಹೋಗಿ ದೊಡ್ಡ ಬಾಣ ಕೊಡಬೇಡ ಎಂದು ಹೇಳಿ ಎಂದೆ. ತಾಯಿ, ನೀನು ಯಾರು, ಎಲ್ಲಿಂದ ಬಂದೆ, ಈಗ ಬಂದು ನನ್ನ ಮಗನೆಂದರೆ ಏನೆಂದು ಉತ್ತರ ನೀಡಬೇಕು ಕೃಷ್ಣ? ನಮ್ದೈತೆ ತಾಯಿ ನೋಟು. ಅತ್ತಮ್ಮ, ಕೃಷ್ಣ, ಎಂದಿಗೆ ಸುಳ್ಳು ಹೇಳುವ ಮಾತೇ ಅಲ್ಲ. ತಕ್ಷಣ ಕರ್ಣನಲ್ಲಿಗೆ ಹೋಗಿ ವಚನವನ್ನು ತೆಗೆದುಕೊಂಡು ಬರುವಂತಳಾಗಮ್ಮ ಅತ್ತಮ್ಮ. ಕೃಷ್ಣ, ಇತ್ತ ಭಾವಿ ಇತ್ತ ಬೆಂಕಿ, ಎತ್ತ ಬಿದ್ದರೂ ಹೋಗುವುದು ನನ್ನ ಪ್ರಾಣ ಎಂದಂತೆ ಇತ್ತ ಅರ್ಜುನನು ಸತ್ತರೂ ನನ್ನ ಮಗನು ಸತ್ತಂತೆ, ಕರ್ಣನು ಸತ್ತರೂ ನನ್ನ ಮಗನಲ್ಲವೇ ಸಾಯುವುದು. ಇಲ್ಲದ ಸಮಯದಲ್ಲಿ ಮಾಡಿದ ತಪ್ಪಿಗೆ ವಯಸ್ಸಾದ ಮೇಲೆ ಹೋಗಿ ಮಗನನ್ನು ಕೇಳುವುದರಲ್ಲಿ ಯಾವ ತಪ್ಪಿರುವುದು ಕೃಷ್ಣ? ಅದು ತಾಯಿ, ಒಳ್ಳೆಯದು ತಾಯಿ. ಈಗಲೇ ಹೋಗುವೆನೋ, ದೊಡ್ಡ ಬಾಣ ಕೊಡಬೇಡವೆಂದು ನಿನಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವೆನು. ಕರ್ಣ ಬರಬೇಕು. ನಾನು ಹೋಗಿ ಬರುವೆನು, ಅಪ್ಪಣೆಯನ್ನು ದಯಪಾಲಿಸು ಕೃಷ್ಣ. ತಾಯಿ, ನನ್ನೊಂದು ಕೋರಿಕೆ ತಾಯಿ. ಅಯ್ಯೋ, ನಿನ್ನ ಕೋರಿಕೆಗೆ ಎಲ್ಲವೇ ಬಂದಿರುವುದು. ಅತ್ತಮ್ಮ, ಹೇಳು ಕೃಷ್ಣ. ಕರ್ಣನು ಮಹಾಸೂರನು. ಎಷ್ಟಾದ್ರೂ ನನ್ನ ಮಗನಲ್ಲ. ಅವನು ನಿಂತರೆ ನಾನು ನಿಲ್ಲಲಾರೆ ತಾಯಿ. ಕರ್ಣ ಬರ್ಬೇಕಪ್ಪ, ಕರ್ಣ. ಆದರೆ ಈ ವಿಷಯ ಹೇಳಿದವರು ಯಾರಂದು ಹೆಸರು ಹೇಳಬೇಡ ತಾಯಿ. ಅಯ್ಯೋ, ಮಾಯಾಗಾರ ಮೋಸಗಾರ, ನಿನ್ನ ಹೆಸರು ಹೇಳಿ ನಾನೇನು ಮಾಡಲಿ? ನಿನ್ನ ಹೆಸರು ಕೆಟ್ಟರೆ ನನ್ನ ಹೆಸರು ಹೋಗಿ ಬರ ಕೃಷ್ಣ. ಆಹಾ, ಇದೇನು ಆಶ್ಚರ್ಯವು! ಅಬ್ಬಬ್ಬಬ್ಬಬ್ಬ, ಎಲ್ಲಾ ಸಾರಥಿ, ಇದೇನು ಆಶ್ಚರ್ಯವು! ಅದೇನು ಭೂಪತಿ? ಹತ್ತ ಕಡೆಗಿಂದ ಒಬ್ಬ ಸತ್ಯವಂತಳಾಗಿ ಮಾತೆ ಬರುತ್ತಿರುವುದು. ಯಾರಾಗಿರುವುದು? ಬರಲಿ ಬರಲಿ, ಹತ್ತಿರಕ್ಕೆ ಬರಲಿ, ಮಾತನಾಡಿಸೋಣ. ಅಮ್ಮ, ನೀನು ಯಾರು ಮೊದಲು ತಿಳಿಯಲ್ಲ ತಾಯಿ, ಸೌಖ್ಯ ಪ್ರದಾಯಿ. ಅಪ್ಪ ಮಗನೇ, ಅಹೋ ಜನನಿ, ನಾನು ಯಾರೆನ್ನುವುದು ನಿನಗೆ ಗೊತ್ತಾಯ್ತಿಲ್ಲಪ್ಪ. ನೀನು ಯಾರೆಂಬುದು ನನಗೆ ಗೊತ್ತಿಲ್ಲ ಜನನಿ. ನಾನೇ ನಿನ್ನ ಹಡೆದ ತಾಯಿ ಕಕ್ಕ. ನೀನು ಎನ್ನ ಹಡದ ತಾಯಿ ಆಗಿದ್ದರೆ ತೊಟ್ಟಿಲಲ್ಲಿ ತೂಗಲಿಲ್ಲ, ತುತ್ತು ಮಾಡಿ ಉಣಿಸಲಿಲ್ಲ, ಬೆಳ್ಳಿ ಕಪ್ಪದಾಲು ಕುಡಿಸಲಿಲ್ಲ, ಹೆಸರಿನ ಒಂದಿನ ಕರೀಲಿಲ್ಲ. ಎಲ್ಲ ಮಗನನ್ನು ಹೇಳಿದೆಯಲ್ಲ ನೀನು. ಹೌದು ಮಗನೇ, ಹೌದು ಜನನೇ, ನಾನೇ ನಿನ್ನ ಹಡೆದ ತಾಯಿ ಅಂತ ಹೇಳಿದೆನು. ನೀನು ಎಲ್ಲ ಹಡದ ತಾಯಿ ಅಲ್ಲ. ಇಲ್ಲ ಕುಮಾರ. ಆಗೋ ಜನನೇ, ಮಗನೇ, ಅಮ್ಮಯ್ಯ, ನಾನು ಹಡೆದ ತಾಯಿ ಎಂದೇ ಹೇಳಿದ್ದೇನೆ ನಿನಗೆ. ಇದು ಏನು ಜನನಿ? ಪಂಚಪಾಂಡವರು. ನೀನು ಎಲ್ಲ ಹಡದ ತಾಯಿ ಆಗಿದ್ದರೆ ನಿನ್ನ ಹೆಸರು ಏನಮ್ಮ? ಮಗನೇ, ಜನನೇ, ನಾನು ನಿನ್ನ ಹಡೆದ ತಾಯಿ
ನನ್ನ ಹೆಸರೇನೆಂದು ಕೇಳಿದೆಯಲ್ಲ? ಹೌದು ಜನನೇ. ನನ್ನ ಹೆಸರು ಕುಂತಿದೇವಿ ಎಂದು ಕರೆಯುವರು ಮಗನೇ. ಇದೇನು ಪಂಚ ಪಾಂಡವರ ಕುಂತಿದ್ದೇವೆ ಅಲ್ಲವೇ? ಪಂಚ ಪಾಂಡವರಿಗೂ ನಾನು ತಾಯಿ, ನಿನಗೆ ಕೂಡ ನಾನೇ ತಾಯಿ. ಧರ್ಮರಾಯರಿಗಿಂತಲೂ ನೀನು ಹಿರಿಯ ಮಗನು, ಇಂಡಿಯ ಪುತ್ರ, ಕೋಮಲದಾತ್ರ. ಏನಮ್ಮ ಪಾಂಡವರು 5 ಮಂದಿ ನನ್ನ ತಮ್ಮಂದಿರು ಆಗಿರಬೇಕಲ್ಲವೇ? ಹೌದು ಮಗನೇ. ಜನನೇ, ಧರ್ಮರಾಯನಿಗಿಂತ ಹಿರಿಯ ಮಗನು ನೀನೇ, ಅವರೇ ನಿನಗೆ ಅಣ್ಣ ತಮ್ಮಂದಿರು. ಆಹಾ ಎಂದಿಯ ನಾನು ಧನ್ಯನಾದನು. ಅಡದ ತಾಯಿಯನ್ನ ದರ್ಶನವಾಯಿತು. ನಮೋ ನಮ್ಮ ತಾಯಿ, ನಿನ್ನ ಪಾದಕ್ಕೆ ಒಂದು ಕನೆಗೆ. ಆಹೋ ತಾಯಿ, ನನ್ನನ್ನ ಇಷ್ಟು ದಿನ ಬರೀ ಅಂತರ ನೀಚ ಕುಲದಲ್ಲಿ ಹುಟ್ಟಿದನೆಂದ ಮಾತಿಗೆ ಈ ಆಲಿಸುತ್ತ ಈರನ್ನು ಗೊತ್ತ ವಾಚಿದದನ್ನು ಕೇಳಿ ಇಂದಿನ ಜನ್ಮದಲ್ಲಿ ತಂದೆ ತಾಯಿ ನಿಂದಿಸಿದ ಕರ್ಮ ಮಾಡಬೇಕೆಂದು ತಿಳಿದುಕೊಂಡಿದ್ದನಮ್ಮಯ್ಯ. ಆಗಿದ್ದು ಆಯ್ತಮ್ಮ ತಾಯಿ, ಎನ್ನಲ್ಲಿಗೆ ಬಂದಿರೋ ಕಾರಣ ಕೇಳಮ್ಮ, ಎನ್ನ ಹಡದಮ್ಮ. ಕರೆಯ ಬಂದ ಕಾರ್ಯವೇನೆಂದು ಕೇಳಿದ್ಯಾ? ಮಗನೇ ತನಯ ನೀ ಆಲಿಸೆನ್ನ ನುಡಿಯ, ತನಯ ಕೇಳು ತಾಯಿಯ ಈತ ನುಡಿಯ. ಕುಮಾರ ಅನ್ನಲ್ಲ, ತನಯ ನೀ ಆಲಿಸೆನ್ನ ನುಡಿಯ, ತನಯ ನಿನ್ನ ಜನರದಿ ನಡೆದ ಘಟನೆಯ ಆಲಿಸು ಕಂದನೆ ಕಣ್ಣನೆ. ತನಯ ಆಲಿಸೆನ್ನ ನುಡಿಯ, ತನಯ ಕೇಳು ತಾಯಿಯ ಇದನ್ನು. ಮಗನೇ ಹೇಗೆ ಯಾವ ಕಾರಣಕ್ಕಾಗಿ ಹಡದೆ ಎಂದು ಕೇಳಿದೆಯಲ್ಲ? ಹೌದು ಮಾತೆ. ಮದುವೆಯು ಆಗದ ಮುನ್ನ ಆಗಲು ನಾನಿಲ್ಲ, ಜನರ ಪಾದಕ್ಕೆ ಹೆದರಿ ಮುಂದಿನ ಹೋಬರೆ. ಮದುವೆಯು ಆಗದ ಮುನ್ನ ಹಡೆದನು ನಾನಿಲ್ಲ, ಜನರ ಅಪವಾದಕ್ಕೆ ಹೆದರಿ ಮುಂದೆ ನಾನೊಬ್ಬರೇ. ಹರಿವ ನದಿಯಳು ಹಾಕಿದೆ ನಿನ್ನ, ಹರಿವ ನದಿಯಳು ಹಾಕಿದೆ ನಿನ್ನ, ಇಂದು ಕಂಡೆ ನಾನಿನ್ನ. ತನಯ ಆಲಿಸೆನ್ನ ನುಡಿಯ, ಕೇಳು ತಾಯಿಯ ಇದ ನುಡಿಯ. ಜನನೇ, ಬಂದ ಕಾರ್ಯವೇನೆಂದರೆ, ಹೌದು ತಾಯಿ. ನಾನು ಚಿಕ್ಕವಳಿರುವಾಗ ದುರ್ವಾಸ ಮುನಿಯು ಹೇಳಿಕೊಟ್ಟಂಥ ಮಂತ್ರ ಸುಳ್ಳು ನಿಜವೋ ತಿಳಿದುಕೊಳ್ಳಬೇಕೆಂದು ನದಿಗೆ ಹೊರಟೆನು. ಸಂಧ್ಯಾ ಸಮಯದಲ್ಲಿ ಸೂರ್ಯನ ಮಂತ್ರವನ್ನು ಜಪಿಸಿದೆನು. ಹೌದೇನ ಜನನೇ? ಆಗ ಅಷ್ಟರಲ್ಲಿ ಕಿವಿಯೊಳಗೆ ನೀನು ಹುಟ್ಟಿದೆ ಕುಮಾರ. ಜನನೇ, ಸೂರ್ಯನ ಮಂತ್ರದಿಂದ ಕಿವಿಯಿಂದ ನಿನ್ನನ್ನು ಹಡೆದೆನು.
ಗಂಡನಿಲ್ಲದೆ ಕುಂತಿ ಮಗನನ್ನು ಹೇಗೆ ಅಡೆದಳು ಎಂದು ಜನರ ಅಪವಾದಕ್ಕೆ ಹೆದರಿದನು. ಆಗ ಚಿಕ್ಕ ಕೂಸು ಎನ್ನದೆ ತುಂಬಿದ ಹೊಳೆಯಲ್ಲಿ ಬಟ್ಟೆ ಕಟ್ಟಿ ನಿನ್ನನ್ನು ಪುಟ್ಟಿಯಲ್ಲಿಟ್ಟು ಒಗೆದು ಬಂದು ಬಿಟ್ಟೆನು ನಾನು. ಅಂದು ಚಿಕ್ಕವಳಿರುವಾಗ ಮಾಡಿದ ತಪ್ಪು. ಚಿಕ್ಕ ಕೂಸಿದ್ದಾಗ ನಾನು ನಿನ್ನನ್ನು ನೋಡಿದೆನು. ಈಗ ಬೆಳೆದು ದೊಡ್ಡವನಾದ ಮೇಲೆ ನಿನ್ನನ್ನು ನೋಡುತ್ತಿರುವೆನು. ಅಣ್ಣ ತಮ್ಮಂದಿರಿಗಿಂತಲೂ ನೀನು ದೊಡ್ಡ ಹಿರಿಯ ಮಗನು. ಹಿಂದೆ ಯಾಕಂದ ಆಗ ನಿನ್ನನ್ನು ನೋಡಿ ಆಯಿತು ನನ್ನ ಮನಕ್ಕೆ ಆನಂದ. ತಾಯೇ ನೀನು ಹೇಳ ಮಾತು ತುಳಿ ಮಾತು ಕೌರವರಲ್ಲಿಗೆ ಸೇರಿಕೊಳ್ಳುವುದಕ್ಕಾಗಿ ಮುಂಚಿತವಾಗಿ ಹೇಳ್ತಾರೆ. ಈ ಕಿಡಿಗರಿ ಕೌರವರ ಮನೆಯಲ್ಲಿ ಸೇರಿಕೊಳ್ಳುವುದಕ್ಕೆ ಆಹೋ ಈರ ಮಾತೆ ಮೀರಿ ಹೋದ ಮನೆ ಪಾಂಡವರ ಕಡೆಗೆ ಬಾಯಂದು ಕರೆದರೆ ಹೇಗೆ ಬರಲಮ್ಮ? ಮುಖ್ಯವಾಗಿ ಪ್ರಾರಬ್ಧದಲ್ಲಿ ಎರವರ ಕೈಯಲ್ಲಿ ಹಾಳಾಗಿ ಬಾಳಬೇಕಬಹುದು ಗಮ್ಮ ಇದಕ್ಕಿರುವುದು ಮಾತೆ. ನೀನು ಈಗ ಧರಣಿಪತಿ ಆಗಬಾ ಅಂದ್ರ ಸರ್ವತಾ ಬರುವುದಿಲ್ಲ ಮಯ. ಮಗನೇ ಜನನೇ ಅದಲ್ಲ ಅದಕ್ಕಿಂತ ಮೊದಲು ಕುಮಾರ ಜನನೇ ಆದರೆ ಬಂದ ವಿಚಾರ ಹೇಳುವಿರಿ ಕೇಳು. ಅದೇನು ಜನನೇ? ಎನ್ನಯ ಜೊತೆ ಬಾಸುತ್ತನೆ ಮದಿವಂತ ಗಂಡನ ರವಿಯವರ ಗಂಡನೇನೆ ಎಲ್ಲ ಪ್ರೇಮ ಕುವರನೇ. ಎನ್ನಯ ಜೊತೆ ಬಾಸುತ್ತನೆ ಮದಿವಂತ ಗಂಡನೇ ರವಿಯವರ ಗಂಡನೇನೆ ಕದನ ಪ್ರವೀಣನೇ. ಕಂದ ಕರ್ಣ, ಅದು ಅಮ್ಮಯ್ಯ ನೀವು 6 ಮಂದಿ ಅಣ್ಣ ತಮ್ಮಂದಿರು. ಹೌದೇನು ಜನನೇ? ಅಣ್ಣ ತಮ್ಮರು ಒಗ್ಗಟ್ಟಾದರೆ ಅಣ್ಣ ತಮ್ಮರು ಒಗ್ಗಟ್ಟಾದರೆ ಬಾರದು ನಮಗೆ ತೊಂದರೆ. ತನಯ ಆಲಿಸೆಲ್ಲ ನುಡಿಯ ದರೆಯ ಕೇಳು ತಾಯಿಯ ಹಿತ ನುಡಿಯ. ಕುಮಾರ, ಜನನೇ ನಾನು ಬಂದ ಕಾರ್ಯವೇನೆಂದರೆ ಅದೇನು ಜನನೇ? ಬರಬೇಕಾದ ರಾಜ್ಯವನ್ನೆಲ್ಲ ನಾವು ಪಡೆದುಕೊಂಡು ಬಿಟ್ಟರೆ ಆ ರಾಜ್ಯಕ್ಕೆ ನೀನು ರಾಜನಾಗಿ ಬರೆಯಬಹುದು. ಹೌದೇನು ಜನನೇ? ಧರ್ಮರಾಯನಿಗೆ ಸೇನಾಧಿಪಟ್ಟವನ್ನು ಕಟ್ಟಬಹುದು. ಭೀಮನಿಗೆ ಭಾರತ ರಾಜ್ಯವನ್ನು ಸೇವಿಸಬಹುದು. ಹೌದೇನು ಅಮ್ಮಯ್ಯ? ಆ ನಕುಲ ಸಹದೇವರಿಗೆ ಚಿಕ್ಕ ಚಿಕ್ಕ ಕಾರ್ಯವನ್ನು ಕೊಟ್ಟು ಅವರನ್ನು ನಾವು ಅನುಸರಿಸಿಕೊಂಡು ನಡೆಯಬಹುದು. ಕುಮಾರ, ಜನನೇ ನೀವು 6 ಮಂದಿ ಅಣ್ಣ ತಮ್ಮಂದಿರು ಒಗ್ಗಟ್ಟಾಗಿ ಬಿಟ್ಟರೆ ಒಕ್ಕಟ್ಟಾದರೆ ಆ ಕುಂದಿ ಕೌರವರಿಂದ ಬರಬೇಕಾದ ರಾಜ್ಯವನ್ನೆಲ್ಲ ನಾವು ಪಡೆದುಕೊಂಡು ಬಿಟ್ಟರೆ ಹೌದೇನು ಜನನೇ? ನೀನು ರಾಜನಾಗಿ ಮೆರೆಯಬಹುದು. ಧರ್ಮರಾಯನಿಗಿಂತಲೂ ಹಿರಿಯ ಅಣ್ಣ ನೆನೆಸಿಕೊಂಡು ಬಾಳಬಹುದು. ಎನ್ನ ಮಾತು ಕೇಳಿ ನನ್ನ ಹಿಂದೆ ಬಾಕಂದ ಆಗ ಆಗುವುದು ತಡೆ ತಾಯಿಗೆ ಆನಂದ. ಹೀಗೆ ಹೇಳಪ್ಪ ಅಮ್ಮ, ಹೀಗೆ ಹೇಳು. ಹಾಗೆ ತಾಯಿ ನೀನು ಈಗ ಹೇಳೋ ಮಾತು ತಿಳಿ ಮಾತು ಕೌರವರಲ್ಲಿಗೆ ಸೇರಿಕೊಳ್ಳುವುದಕ್ಕಾಗಿ ಮುಂಚಿತವಾಗಿ ಹೇಳ್ತಾರೆ. ಬಳಿದೆ ಈ ತಿಳಿಯೇಳಿ ಕೌರವರ ಮನೆಯಲ್ಲಿ ಸೇರಿಕೊಳ್ಳೋದಕ್ಕೆ ಆಹೋ ಜನರೇ ನೀ ಮೀರಿ ಹೋದ ಮೇಲೆ ಪಾಂಡವರ ಕಡೆ ಬಾಯೆಂದು ಕರೆದರೆ ಹೇಗೆ ಬರಲಮ್ಮ? ಮುಖ್ಯವಾಗಿ ಪ್ರಾರಬ್ಧದಲ್ಲಿ ಎರವರ ಕೈಯಲ್ಲಿ ಹಾಳಾಗಿ ಬಾಳಬೇಕೆಂಬುದು ಬ್ರಹ್ಮ ಇದಕ್ಕೆ ತಿಳಿದು ಮಾತೆ. ನೀನು ಈಗ ಧರಣಿಪತಿ ಆಗಬಾ ಎಂದರೆ ನಾ ಸರ್ವತ ಬರುವುದಿಲ್ಲಮಯ್ಯ. ನಿಮ್ಮ ಮಾತು ಕೇಳಿದರೆ ನಂಬಿದ ಕವರವರ ಕೃತ್ಯ ಕೈದಂತಾಗುವುದಿಲ್ಲ. ತಾಯಿ ತಿಳಿದ್ರು ಪಾಂಡವರ ಕಡೆ ಬಾಯಿ ಎಂಬ ಶಬ್ದವನ್ನು ಬಿಟ್ಟು ಮತ್ತೆ ಏನಾದರೂ ಕೆಲವು ಜನರೇ ತ್ರಿಲೋಕ ಭಾವನೆ ಅಮ್ಮಯ್ಯ. ಈ ಪಾಂಡವರಲ್ಲಿಗೆ ಬರಬೇಕಾದ ವಿಚಾರ ಮರೆತು ಬೇರೆ ಏನಾದರೂ ಕೇಳು ಎಂದು ಹೇಳುವೆ. ಹೌದು ಜನನೇ ಅಮ್ಮಯ್ಯ. ವಯಸ್ಸಾದ ತಾಯಿ ಬಂದು ಕೇಳಿದರೆ ಹಠ ಒಳ್ಳೆಯದಲ್ಲ ಕಂದ. ಕಂದ ಜನನೇ ಮುಪ್ಪಾದ ತಾಯಿ
ತಾಯಿಗಿಂತ ದೇವರಿಲ್ಲ, ಹ, ತಾಯಿಗಿಂತ ಶ್ರೇಷ್ಠರಿಲ್ಲ ಎನ್ನುವ ಮಾತು ನೀನು ಈ ಜಗತ್ತಿಗೆ ವ್ಯರ್ಥ ಮಾಡಿ ತೋರಿಸಿದೆಯಾ? ಹೌದು ಜನನೇ. ಆ? ಅಮ್ಮಯ್ಯ, ಮುಪ್ಪಾದ ತಾಯಿಯ ಮುಖವನ್ನು ನೋಡು, ಬರಲು ಒಪ್ಪಿಗೆಯ ಮಾತನ್ನಾಡು ಕುಮಾರ. ತಿಳಿದು ನೋಡು ತಾಯಿಯ ಮಾತಿನ ವಿಚಾರ. ಏ ತಾಯಿ ತಾಯಿ ಮಗನೇ ಬಾಯನ್ನು ಹಪ್ಪಿಕೊಂಡಾಗ್ತಾರೆ. ಏಕೆ ನಾನು ಏನು ಹೇಳಲಮ್ಮ? ಕೌರವರ ಮನೆಯಲ್ಲಿ ಉಪ್ಪು ತಿಂದಿದ್ದು ಸಂಧಿಯ ಸಾಹಿತ್ಯ. ಅನ್ನ ಕೊಟ್ಟವರ ಮೇಲೆ ಕೈ ಮಾಡಬಾರದೆಂದು ಗಾದೆ ಮಾತಿರ್ಬೋದು. ಇದು ಅಲ್ಲದೆ ಅನ್ನ ಕೊಟ್ಟವರಿಗಿಂತ ತನ್ನವರ ಹೆಚ್ಚಲ್ಲ ಒಂದು ಶಾಸ್ತ್ರದಲ್ಲಿ ಸಹ ಇರುವುದು. ತಾಯಿ, ನೀನು ಈಗ ಒಪ್ಪಿ ಕೌರವ ತಪ್ಪಿ ಪಾಂಡ ತನ್ನ ನೋರಂದಪ್ಪಿ ನಾನು ಯಾವ ನರಕಕ್ಕೆ ಬರಲಮ್ಮ? ಅಮ್ಮ, ಇದು ಕ್ಷತ್ರಿಯ ಧರ್ಮವಲ್ಲ. ಅರ್ಜುನನಿಗೆ ನೀನೇ ಸರಿಸಾಡಿ ಎಂದು ಕೌರವನಿಗೆ ನಂಬಿ ದಳಪತಿ ಪಟ್ಟವನ್ನು ಕಟ್ಟವನು. ಇದು ಅಲ್ಲದ ದಿನಾಲು ಒಂದು ಗದದ ತೂಕ ಧರ್ಮ ಬಂಗಾರ ಕೊಟ್ಟನು ಬೇಡಲ್ಲ. ಇಂಥ ಕೌರವರ ಬಿಟ್ಟು ಹೇಗೆ ಬರಲ್ಲಮ್ಮ ತಾಯಿ ಅಮ್ಮಯ್ಯ? ಮಗನೇ, ಈ ಮಾತನ್ನು ಬಿಟ್ಟು ಮತ್ತೆ ನಿನ್ನ ಮನಸ್ಸಲ್ಲಿ ಏನಾದ್ರೂ ಚಳವ ನಡೆಸಿಕೊಡ್ತೇನೆ. ಪೂಜೆ ಸಾಕ್ಷ್ಯ ನಡೆಸಿಕೊಡ್ತೀನಮ್ಮಯ್ಯ. ಪಾಂಡವರ ಕಡೆ ಬಾಯೆಂಬ ಶಬ್ದವನ್ನು ಬಿಟ್ಟು ಮತ್ತೆ ಏನಾದ್ರೂ ಮಾತನೇ ಮಗನೇ. ಅಮ್ಮಯ್ಯ, ಬೇರೆ ಏನಾದರೂ ಇದ್ದರೆ ನಡೆಸಿಕೊಡುವೆ. ಹೌದು ಜನವೇ. ಪಾಂಡವರ ಬಳಿಗೆ ಬಾ ಎನ್ನುವುದು ಬಿಟ್ಟರೆ ಆ ಶಬ್ದವನ್ನು ಬಿಟ್ಟು ಮತ್ತೆ ಏನಾದ್ರೂ ಕೇಳ ಮಾತೇ. ನಂಬಿ ಬಂದ ತಾಯಿಯ ಮಾತನ್ನು ಮೀರುವೆಯಲ್ಲ. ಎಷ್ಟು ಮಾತ್ರಕ್ಕೆ ಮೀರವಲ್ಲ ಮಾತೆ? ಮತ್ತೊಂದು ವಿಚಾರವೆಂದು ಹೇಳಿದೆಯಲ್ಲ, ಅದು ಏನು ಜನವೇ? ಸಮರದೊಳಗೆ ಅನುಜರನ್ನು ಕೊಲ್ಲುವುದಿಲ್ಲವೆಂದು ನನಗೆ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳಿದರೆ ಮತ್ತೊಂದು ಪ್ರಮಾಣದ ವಿಚಾರ ಹೇಳುವೆನು ಪುತ್ರ ಕೋಮಲಗಾತ್ರ. ಏ ತಾಯಿ ಮಗನೇ ಬಾಯೆಂದು ಹಪ್ಪಿಕೊಂಡಾಗ್ತಾರೆ. ತಾಯಿ ಈ ಕರಡನ ವಚನಕ್ಕೆ ಬಡದಾಡ್ದವನಲ್ಲ, ಮೈ ಸೊಕ್ಕಿಗೆ ಬಡದಾಡ್ದವನಲ್ಲ. ನಿನ್ನ ಮಾತಿನಂತೆ ಯುದ್ಧ ಮಾಡುವ ಕಾಲಕ್ಕೆ ಧರ್ಮ ಭೀಮನ ಕಲ ಸಾಧ್ಯವ. ಈ 4 ಜನರ ಮಾತು ಎಲ್ಲ ಕೈಯಾರ ಕೊಡೋದಿಲ್ಲಮ್ಮ. ಕೈಗೆ ಚಿತ್ರವನ್ನು ಬಿಡುವುದಿಲ್ಲ. ಹೌದಲ್ಲವೇ? ಆ ಪಾರ್ಥನಿಂದ ನಾನು ಸತ್ತರು, ಆ ಪಾರ್ಥ ನನ್ನಿಂದ ಸತ್ತರು. ನಿನಗೆ 5 ಮಂದಿ ಪುತ್ರ ಉಳಿದವಾಗಿತ್ತರ. ಹೌದಲ್ಲವೇ? ಇದನ್ನು ಮತ್ತೊಂದು ಪ್ರಮಾಣದ ಮಾತು ಇರಬಹುದನ್ನು ಹೇಳಿಯಲ್ಲಮ್ಮ. ಅದೇನು ಹೇಳು? ಇಗೋ ನಿನ್ನ ಪಾದವನ್ನು ಮುಟ್ಟಿ ವಚನವನ್ನು ಹೇಳಮ್ಮ. ಏನು ಅಲ್ಲಮ್ಮ? ಹೌದು ಜನನೇ ಅಮ್ಮಯ್ಯ. ದುರ್ಯೋಧನ, ಕೌರವ, ಮಗನೇ, ಇನ್ನೊಂದು ಪ್ರಮಾಣದ ಮಾತಂದು ಕೇಳಿದೆಯಲ್ಲ, ಅದೇನು ಅದೇ? ನಂದನ ಅಗ್ರಣೀಯನ್ನ ಮಾತು ನಡೆಸುವೆ. ಕರ್ಣ, ಜನನೇ ಕೊಟ್ಟ ಮಾತು ತಪ್ಪಬಾರದು, ತಪ್ಪುವಾಗಲ ಮಾತೆ. ಬಿಟ್ಟ ಹೆಜ್ಜೆ ಮುಂದಕ್ಕಿಡಬಾರದು. ಇಡುವುದಲ್ಲ ಮಾತೆ. ತಾಯಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ನಡೆಸಿಕೊಡ್ತಾನೆ ಮಾತೆ. ನಂದನ ಅಗ್ರಣೀಯನ್ನ ಮಾತು ನಡೆಸುವೆ. ನಂದನ ಅಗ್ರಣೀಯನ್ನ ಮಾತು ನಡೆಸುವೆ. ನಿನ್ನ ಹಿಂದೆ ಹುಟ್ಟಿದಳನ್ನ, ನಿನ್ನ ಹಿಂದೆ ಹುಟ್ಟಿದಳನ್ನ ಸುತರ ಘಟಕನೇ. ನಂದನ ಅಗ್ರಣೀಯನ್ನ ಮಾತು ನಡೆಸುವೆ.
ಈಗ ಯುದ್ಧದಲ್ಲಿ ನೀನು ಸಮರ ಮಾಡಬೇಕಾದರೆ ತೊಟ್ಟ ಬಾಣ ನಾನು ಎಂದಿಗೂ ತೊಡುವುದಿಲ್ಲ ಅಮ್ಮಯ್ಯ ಎಂದು ಪ್ರಮಾಣ ಮಾಡಿ ಹೇಳಿದರೆ ನನ್ನ ಮಾತು ನಂಬುವನು ಪುತ್ರ ಕೋಮಲಗಾತ್ರ. ಆಗಲೇ ಮಾತೆ ದೊಡ್ಡ ಬಾಣ ಮತ್ತೊಂದು ಸಾರಿ ತೊಡವುದಿಲ್ಲ. ಈಗಲಾದ್ರೂ ನಿನ್ನ ಮನಸ್ಸು ಸಂತೋಷ ಆಯ್ತು ನಮ್ಮ ಮಾಯನ್ನ ಹಡದಮ್ಮ. ಕರ್ಣ ಅಮ್ಮಯ್ಯ ಚೇಂಜ್ ಮಾಡ್ಬೇಡಮ್ಮ, ಇನ್ನೊಂದು ನುಡಿತದೆ. ಕರ್ಣ ಜನರೇ ಏನು ಹೇಳಿದೆ? ದೊಡ್ಡ ಬಾಣ ತೊಡುವುದರಿಂದ ಏನ ಮಾತೆ? ಮಾತು ಮರೆಯಬಾರದು. ಮರೆಯೋದಲ್ಲ ಮಾತೆ. ಈಗ ನನಗೆ ಏನಾಯ್ತೆಂದರೆ ಏನಾಯ್ತು ಜನರೇ? ಹೇಳಲೆ ಕಂದ, ಏನಾಯ್ತು ತಾಯಿ? ನಿನ್ನ ನಂಬಿ ಬಂದ ಕಾರ್ಯ ಈಡೇರಿತು ಪ್ರೇಮದ ಕಲೆ. ನಂಬಿ ಬಂದ ಕಾರ್ಯ ಈಡೇರಿತು ಪ್ರೇಮದ ತನಯ. ಅದು ಏನು ಜನರೇ? ಮರೆತೆನು ಎನ್ನ ಮನದ ವ್ಯಥೆಯ, ಪಡೆದೆನು ನಾನು ಇಂದಿಗೆ ಜಯ. ನಾನಿನ್ನು ಭಾನುಮತಿ ತೊಟ್ಟ ಬಾಣ ತೊಡಬೇಡ ಪುತ್ರ ಕೋಮಲಗಾತ್ರ. ಕೌರವ ಮತ್ತು ಭಾನುಮತಿ ಬರಬೇಕು. ಮೆರೆಯಬಹುದು, ಧರ್ಮರಾಯನಿಗಿಂತಲೂ ಹಿರಿಯ ಅಣ್ಣ ನೆನೆಸಿಕೊಂಡು ಬಾಳಬಹುದು. ಎನ್ನ ಮಾತು ಕೇಳಿ ನನ್ನ ಹಿಂದೆ ಮಾತಂದ ಆಗ ಆಗುವುದು ತಡೆ ತಾಯಿಗೆ ಆನಂದ. ಹೀಗೆ ಹೇಳಪ್ಪ ಮಾತು, ಹೀಗೆ ಹೇಳು. ಹಾಗೆ ತಾಯಿ ನೀನು ಈಗ ಹೇಳೋ ಮಾತು ತಿಳಿ ಮಾತು ಕೌರವನಲ್ಲಿಗೆ ಸೇರಿಕೊಳ್ಳುವುದಕ್ಕಾಗಿ ಮುಂಚಿತವಾಗಿ ಹೇಳ್ತಾರೆ. ಬಳಿದೆ ಈ ತಿಳಿಯೇಳಿ ಕೌರವರ ಮನೆಯಲ್ಲಿ ಸೇರಿಕೊಳ್ಳೋದಕ್ಕೆ ಆಹೋ ಜನರೇ, ನೀ ಮೀರಿ ಹೋದ ಮೇಲೆ ಪಾಂಡವರ ಕಡೆ ಬಾಯೆಂದು ಕರೆದರೆ ಹೇಗೆ ಬರಲಮ್ಮ? ಮುಖ್ಯವಾಗಿ ಪ್ರಾರಬ್ಧದಲ್ಲಿ ಎರವರ ಕೈಯಲ್ಲಿ ಹಾಳಾಗಿ ಬಾಳಬೇಕೆಂಬುದು ಬ್ರಹ್ಮ ಇದಕ್ಕೆ ತಿಳಿದು ಮಾತೆ. ನೀನು ಈಗ ಧರಣಿಪತಿ ಆಗದ ಎಂದರೆ ನಾ ಸರ್ವತ್ರ ಬರುವುದಿಲ್ಲಮ್ಮಯ್ಯ. ನಿನ್ನ ಮಾತು ಕೇಳಿದರೆ ನಂಬಿದ ಕೌರವರ ಕೃತ್ಯ ಕೈದಂತಾಗುವುದಿಲ್ಲ. ತಾಯಿ ತಿಳಿದ್ರು ಪಾಂಡವರ ಕಡೆ ಬಾಯೆಂಬ ಶಬ್ದವನ್ನು ಬಿಟ್ಟು ಮತ್ತೆ ಏನಾದರೂ ಕೇಳುವ ಜನರೇ ತ್ರಿಲೋಕ ಬಾವಲಿ. ಅಮ್ಮಯ್ಯ, ಈ ಪಾಂಡವರಲ್ಲಿಗೆ ಬರಬೇಕಾದ ವಿಚಾರ ಮರೆತು ಬೇರೆ ಏನಾದರೂ ಕೇಳು ಎಂದು ಹೇಳುವ. ಹೌದು ಜನರೇ. ಅಮ್ಮಯ್ಯ, ವಯಸ್ಸಾದ ತಾಯಿ ಬಂದು ಕೇಳಿದರೆ ಹಠ ಒಳ್ಳೆಯದಲ್ಲ ಕಂದ. ಕಂದ ಜನರೇ, ಮುಪ್ಪಾದ ತಾಯಿ ಮುಖವ ನೋಡು ಬರಲು ಒಪ್ಪಿಗೆ ಮಾತನಾಡು ವಂಶ ಬೆಳೆಸುವ ಮನಸುಮ. ಮುಪ್ಪಾದ ತಾಯಿ ಮುಖವ ನೋಡು ಬರಲು ಒಪ್ಪಿಗೆ ಮಾತನಾಡು ವಂಶ ಬೆಳೆಸುವ ಮನಸ್ಸು ಮಾಡು ವಂಶ ಬೆಳೆಸುವ
ತಾಯಿಗಿಂತ ಶ್ರೇಷ್ಠರಿಲ್ಲ ಎನ್ನುವ ಮಾತು ನೀನು ಈ ಜಗತ್ತಿಗೆ ವ್ಯರ್ಥ ಮಾಡಿ ತೋರಿಸಿದೆಯಾ? ಹೌದು ಜನನೇ. ಆ? ಅಮ್ಮಯ್ಯ, ಮುಪ್ಪಾದ ತಾಯಿಯ ಮುಖವನ್ನು ನೋಡು, ಬರಲು ಒಪ್ಪಿಗೆಯ ಮಾತನ್ನಾಡು ಕುಮಾರ. ತಿಳಿದು ನೋಡು ತಾಯಿಯ ಮಾತಿನ ವಿಚಾರ. ಏ ತಾಯಿ ತಾಯಿ ಮಗನೇ ಬಾಯನ್ನು ಹಪ್ಪಿಕೊಂಡಾಗ್ತಾರೆ. ಏಕೆ ನಾನು ಏನು ಹೇಳಲಮ್ಮ? ಕೌರವನ ಮನೆಯಲ್ಲಿ ಉಪ್ಪು ತಿಂದಿದ್ದು ಸಂಧಿಯ ಸಾಹಿತ್ಯ. ಅನ್ನ ಕೊಟ್ಟವರ ಮೇಲೆ ಕೈ ಮಾಡಬಾರದೆಂದು ಹಾಗೆ ಮಾತಾಡಬಹುದು. ಇದು ಅಲ್ಲದೆ ಅನ್ನ ಕೊಟ್ಟವರಿಗಿಂತ ತನ್ನವರ ಹೆಚ್ಚಲ್ಲ ಒಂದು ಶಾಸ್ತ್ರದಲ್ಲಿ ಸಹ ಇರುವುದು. ತಾಯಿ, ನೀನು ಈಗ ಒಪ್ಪಿ ಕೌರವ ತಪ್ಪಿ ಪಾಂಡ ತನ್ನ ನೋಡಂದಪ್ಪಿ ನಾನು ಯಾವ ನರಕಕ್ಕೆ ಬರಲಮ್ಮ. ಅಮ್ಮ, ಇದು ಕ್ಷತ್ರಿಯ ಧರ್ಮವಲ್ಲ. ಅರ್ಜುನನಿಗೆ ನೀನೇ ಸರಿಸಾಡಿ ಎಂದು ಕೌರವನಿಗೆ ನಂಬಿ ದಳಪತಿ ಪಟ್ಟವನ್ನು ಕಟ್ಟವನು. ಇದು ಅಲ್ಲದ ದಿನಾಲು ಒಂದು ಗದದ ತೂಕ ಧರ್ಮ ಬಂಗಾರ ಕೊಟ್ಟನು ಬೇಡಲ್ಲ. ಇಂಥ ಕೌರವರ ಬಿಟ್ಟು ಹೇಗೆ ಬರಲ್ಲಮ್ಮ ತಾಯಿ. ಅಮ್ಮಯ್ಯ, ಮಗನೇ, ಈ ಮಾತನ್ನು ಬಿಟ್ಟು ಮತ್ತೆ ನಿನ್ನ ಮನಸ್ಸಿಗೆ ಏನಾದ್ರೂ ಚಲನೆ ನಡೆಸಿಕೊಡ್ತೇನೆ. ಪೂಜೆ ಸಾಕ್ಷ್ಯ ನಡೆಸಿಕೊಡ್ತೀನಮ್ಮಯ್ಯ. ಪಾಂಡವರ ಕಡೆ ಬಾ ಎಂಬ ಶಬ್ದವನ್ನು ಬಿಟ್ಟು ಮತ್ತೆ ಏನಾದ್ರೂ ತಿಳಿಯಮ್ಮ ಜನನೇ. ಮಗನೇ, ಅಮ್ಮಯ್ಯ, ಬೇರೆ ಏನಾದರೂ ಇದ್ದರೆ ನಡೆಸಿಕೊಡುವೆ. ಹೌದು ಜನನೇ. ಪಾಂಡವರ ಬಳಿಗೆ ಬಾ ಎನ್ನುವುದು ಬಿಟ್ಟರೆ ಆ ಶಬ್ದವನ್ನು ಬಿಟ್ಟು ಮತ್ತೆ ಏನಾದ್ರೂ ಕೇಳಮ್ಮ ಜನನೇ. ನಂಬಿ ಬಂದ ತಾಯಿಯ ಮಾತನ್ನು ಮೀರುವೆಯಲ್ಲ. ಎಷ್ಟು ಮಾತಾಡ್ತೀನಿ ಮಾತೆ. ಮತ್ತೊಂದು ವಿಚಾರವೆಂದು ಹೇಳಿದೆಯಲ್ಲ, ಅದು ಏನು ಜನನೇ? ಸಮರದೊಳಗೆ ಅನುಜರನ್ನು ಕೊಲ್ಲುವುದಿಲ್ಲವೆಂದು ನನಗೆ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳಿದರೆ ಮತ್ತೊಂದು ಪ್ರಮಾಣದ ವಿಚಾರ ಹೇಳುವೆನು ಪುತ್ರ ಕೋಮಲಗಾತ್ರ. ಏ ತಾಯಿ ಮಗನೇ ಬಾಯೆಂದು ಹಪ್ಪಿಕೊಂಡಾಗ್ತಾರೆ. ತಾಯಿ ಈ ಕರಡಿನ ವಚನಕ್ಕೆ ಬಡದಾಡ್ದವನಲ್ಲ, ಮೈ ಸೊಕ್ಕಿಗೆ ಬಡದಾಡ್ದವನಲ್ಲ. ನಿನ್ನ ಮಾತಿನಂತೆ ಯುದ್ಧ ಮಾಡುವ ಕಾಲಕ್ಕೆ ಧರ್ಮ ಭೀಮನ ಕಲ ಸಾಧ್ಯವ. ಈ 4 ಜನರ ಮಾತು ಎಲ್ಲ ಕೈಯಾರ ಕಲಾವಿದರಮ್ಮ. ಕೈಗೆ ಚಿಕ್ಕವನ್ನು ಬಿಡವದಲ್ಲ. ಹೌದಲ್ಲವೇ? ಆ ಪಾರ್ಥನಿಂದ ನಾನು ಸತ್ತರು, ಆ ಪಾರ್ಥ ನನ್ನಿಂದ ಸತ್ತರು. ನಿನಗೆ 5 ಮಂದಿ ಪುತ್ರ ಉಳಿದವರಿತ್ತರ. ಹೌದಲ್ಲವೇ? ಇದನ್ನು ಮತ್ತೊಂದು ಪ್ರಮಾಣದ ಮಾತು ಇರಬಹುದನ್ನು ಹೇಳಿಯಲ್ಲಮ್ಮ. ಅದು ಏನು ಹೇಳು? ಇಗೋ ನಿನ್ನ ಪಾದವನ್ನು ಮುಟ್ಟಿ ವಚನವನ್ನು ಹೌದು ಜನನೇ. ಅಮ್ಮಯ್ಯ, ದುರ್ಯೋಧನ, ಕೌರವ, ಮಗನೇ, ಇನ್ನೊಂದು ಪ್ರಮಾಣದ ಮಾತಂದು ಕೇಳಿದೆಯಲ್ಲ. ಅದು ಏನು ಮಾತೆ? ನಂದನ ಅಗ್ರಣೀಯನ್ನ ಮಾತು ನಡೆಸುವೆ. ಕರ್ಣ, ಜನನೇ, ಕೊಟ್ಟ ಮಾತು ತಪ್ಪಬಾರದು, ತಪ್ಪುವಾಗಲ ಮಾತೆ. ಬಿಟ್ಟ ಹೆಚ್ಚು ಮುಂದಕ್ಕಿಡಬಾರದು. ಇಡುವುದಲ್ಲ ಮಾತೆ. ತಾಯಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ನಡೆಸಿಕೊಡ್ತಾನೆ ಮಾತೆ. ನಂದನ ಅಗ್ರಣೀಯನ್ನ ಮಾತು ನಡೆಸುವೆ. ನಂದನ ಅಗ್ರಣೀಯನ್ನ ಮಾತು ನಡೆಸುವೆ. ನಿನ್ನ ಹಿಂದೆ ಹುಟ್ಟಿದೆಯನ್ನ, ನಿನ್ನ ಹಿಂದೆ ಹುಟ್ಟಿದೆಯನ್ನ ಸುತರ ಘಟಕನೇ. ನಂದನ ಅಗ್ರಣೀಯನ್ನ ಮಾತು ನಡೆಸುವೆ. ಅಮ್ಮಯ್ಯ, ಈಗ ಯುದ್ಧದಲ್ಲಿ ನೀನು ಸಮರ ಮಾಡಬೇಕಾದರೆ ಮಾಡಬೇಕಾದರೆ
ಬರುವುದಿಲ್ಲಮ್ಮಯ್ಯ ಎಂದು ಪ್ರಮಾಣ ಮಾಡಿ ಹೇಳಿದರೆ ನನ್ನ ಮಾತು ನಂಬುವನು ಪುತ್ರ ಕೋಮಲಗಾತ್ರ. ಆಗಲೇ ಮಾತೆ ದೊಡ್ಡ ಬಾಣ ಮತ್ತೊಂದು ಸಾರಿ ದೊಡ್ಡವದಲ್ಲ. ಈಗಲಾದ್ರೂ ನಿನ್ನ ಮನಸ್ಸು ಸಂತೋಷ ಆಯ್ತು ನಮ್ಮ ಮಾಯನ್ನ ಹಳದಮ್ಮ. ಕರ್ಣ ಅಮ್ಮಯ್ಯ ಏನ್ ಮಾಡ್ಬೇಡಮ್ಮ, ಇನ್ನೊಂದು ನುಡಿತದೆ. ಕರ್ಣ ಜನರೇ ಏನು ಹೇಳಿದೆ? ದೊಡ್ಡ ಬಾಣ ತೊಡುವುದರೊಂದು ಹೇಳಿದ ಮಾತೆ ಮಾತು ಮರೆಯಬಾರದು. ಮರ್ಯಾದಲ್ಲ ಮಾತೆ. ಈಗ ನನಗೆ ಏನಾಯ್ತೆಂದರೆ, ಏನಾಯ್ತು ಜನರೇ? ಹೇಳಲೆ ಕಂದ, ಏನಾಯ್ತು ತಾಯಿ? ನಿನ್ನ ನಂಬಿ ಬಂದ ಕಾರ್ಯ ಈಡೇರಿತು ಪ್ರೇಮದ ಕಲೆಯ. ನಂಬಿ ಬಂದ ಕಾರ್ಯ ಈಡೇರಿತು ಪ್ರೇಮದ ತಲೆಯ. ಅದು ಏನು ಜನರೇ? ಮರೆತೆನು ಎನ್ನ ಮನದ ವ್ಯಥೆಯ, ಪಡೆದೆನು ನಾನು ಇಂದಿಗೆ ಜಯ. ನಾನಿನ್ನು ಭಾನುಮತಿ. ತೊಟ್ಟ ಬಾಣ ತೊಡಬೇಡ ಪುತ್ರ ಕೋಮಲಗಾತ್ರ. ಕೌರವ ಮತ್ತು ಭಾನುಮತಿ ಬರಬೇಕು. ಕೆಟ್ಟೆ ಈ ಕರೋನ ಕೆಟ್ಟೆ. ಬಳಿರಿಯ ಕೊಟ್ಟ ಬಾಣ ತೊಡಬದಲೆಂದು ಪ್ರಮಾಣ ಮಾತು ಕೊಟ್ಟರಂತ ಪೂರ ಕೆಟ್ಟೆ. ಅಯ್ಯೋ, ಇವತ್ತಿನ ಯುದ್ಧದಲ್ಲಿ ಯಾವತ್ತ ವೈರಗಳ ಗತ್ತ ಧರಿಸಿ ನಿಂತ ದೇಶದ ಕೌರವರು ಪ್ರತ್ಯನಿಸುವ ಪ್ರತಾಪನು ಮುಂದರ್ಸಬೇಕೆಂದು ಈ ಕಾರಣದಿಂದ ನಾಶವಾಯಿತು. ಅಯ್ಯೋ, ಇದು ಮಾತ್ರ ಇಷ್ಟಿನ ತೊಂದ. ನಾನೆಂತ ಮಾಡಲಿ? ನಿನ್ನ ಕಾರಣ ಮೊದಲು ತಿಳಿದ ಸಮಾರಂಭ ಸರೋಜನ ನಿನ್ನನ್ನು ಹತ್ಯೆಗೆ ತೆಗೆದಿದೆ. ಹೋಯ್ತು ನನ್ನ ಬುದ್ಧಿ ಹೋಯ್ತು. ಕೌರವನಿಗೆ ಕಾಲ ಮುರಿದಂತಾಯ್ತು. ಧೈರ್ಯವೇ ಶರಣ ಸಾಧನ. ಅಮ್ಮ, ನಿನ್ನ ಮಗನ ಕೊಟ್ಟ ವಚನವನ್ನು ತಿರುಗಿ ಬರುವ ನಮ್ಮ ಸಂಸ್ಥೆಯನ್ನು ಬಿಟ್ಟುಬಿಡ ಮಾತಾಯಿ. ಬಳಿ ಬೈರೇನೈ ಸಾರದೆ ಭೂಮತಿ. ನಮ್ಮ ದೊರೆಯನಾದ ಕೌರವನ ಬಳಿ ರಥವನ್ನು ಮಾಡಿ ಸಾರಥಿ ಜಾಗ್ರತೆ. ನಿಮಗೆ ಶಿರದಾಗಿ ಭೂಮತಿ. ಲಿಂಗಾಯತರು ಭೂಮತಿ. ಅತಿ ಜಾಗೃತಿ ಮಾಡುವಂತ ನಗರ ಸಾರದೆ ನಿನ್ನ ಶಿರದಾಗಿ ಭೂಮತಿ. ಭಾನುಮತಿ. ಭಾನುಮತಿ. ಸುಂದರ, ಎಲ್ಲಿಗೆ ನಿಮ್ಮ ಪಯಣ? ನನ್ನ ಪಯಣದ ಬಗ್ಗೆ ನಿನಗೆ ಹೇಳ್ತಕ್ಕೆ ಬೇಕಂತ ಸತಿಯಾದ ಹೆಣ್ಣು ಮುಂದೆ ತಿಳಿಸಬೇಕು. ಸತಿಯ ಮುಂದೆ ತಿಳಿಸಿದರೆ ಹೋದ ಕರವಜಯ ಆಗುವುದಿಲ್ಲ ಕಾಂತ. ಯಾರ ಮುಂದೆ ತಿಳಿಸು? ಯಾರ ಮುಂದೆ ತಿಳಿಸಬಹುದಿಲ್ಲ ಕಾಂತ. ನನ್ನ ಮುಂದೆ ತಿಳಿಸು. ಸತಿಗೆ ಮುಂದೆ ತಿಳಿಸಿದರೆ ಹೋದ ಕರವಜಯ ಆಗುವುದಿಲ್ಲ ಕಾಂತ. ಎಲ್ಲಿಗೆ ನಿನ್ನಯ ಪಯಣ? ತಿಳಿಸೋ ಎನಗೆ ಬೋಧಾಣ. ಎಲ್ಲಿಗೆ ನಿನ್ನಯ ಪಯಣ?
ರಥವನ್ನು ಏರಿ ಹಾ ನೀವು ಹೋಗುವ ಪಯಣವೆಲ್ಲಿಗೆ ಸುಂದರ ನಾವು ಮೋಹನದಿಂದ ಎಲೈ ಗಜಗಮನೆ ಸುಂದರ ಅತ್ತಿ ಅವತರದಿಂದ ಹೋದ ಕಾರ್ಯಕ್ಕೆ ನೀನು ನಿಂತರಿಂದ ಬಂದು ಕೇಳಿದ ನುಡಿಗೆ ಗಜಗಮನೆ ಸುಂದರ ಈಗ ಗರ್ಭರಾಯರ ಬಲದಿಂದ ಮಪ್ಪಿಯರಾದ ಭೀಮಸೇನನ್ನು ಗೆದ್ದು ಬರಬೇಕೆ ಹೋಗುತ್ತವನಂತೆ ಪ್ರಿಯ ನೀನ್ಯಾವ ಬಲವಂತ ನಾನು ಬಲವಂತನಾಗಿ ಕಟ್ಟು ಹೋಗುತ್ತೇನೆ ಪಾಂಡವರು ಬಲವಂತರು ನಾನು ಬಲವಂತನು ನೀನ್ಯಾವ ಬಲವಂತ ಪಾಂಡವರ ಬಿಡಲಿಲ್ಲ ಕೆಲ ಪ್ರಿಯಕಾಂತ. ಕಾಂತ ಜಗಕ್ಕೆ ವೀರನು ಆ ಕಲಿಪಾರ್ಥನು ನಾನು ವೀರನಂತ ನೀನ್ ಯಾವ ಗಲಾಟೆನು ನಾನು ವೀರನಂತ ಜಗಕ್ಕೆ ವೀರನು ಆ ಕಲಿಪಾರ್ಥನು ವೀರನು ಆ ಕಲಿಪಾರ್ಥನು ಸರಿಯೇನೋ ಪ್ರಿಯ? ಅಂತ ವೀರಾದಿ ವೀರನಿಗೆ ನೀನು ಸರಿಯೇ? ನಾನೇನು ಸಾಮಾನ್ಯದವನು ತಿಳ್ಕೊಂಡಿರಕಂತೆ ಆ ಭೀಮನೆಂದರೆ ಸಾಮಾನ್ಯನೇ, ನಾನೇನು ಸಾಮಾನ್ಯದವನು ತಿಳ್ಕೊಂಡಿರಕಂತೆ ಅವರ ಅಷ್ಟು ಬೇಡ. ಅಧಿಹಾತಕ್ಕೆ ಬೇಡ ಮಗನೇ. ಬಂಡಿ ಬಂಡಿ ಅನ್ನವ ತಿನ್ನುತ್ತಿರುವ ಕಾಂತ, ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿರುವ ಆ ಭೀಮನೆಂದರೆ ಸಾಮಾನ್ಯವೇ. ಆ ಕೆಟ್ಟ ಬಂಡ ಭೀಮನ ಸುದ್ದಿ ನಮ್ಮದು ಅಂತ ಭೀಮಗೆ ನೀ ಸರಿಯೇನೋ? ನೀನ್ಯಾವ ಬಲವಂತ ಪಾಂಡವರೊಳಗೆ ಬಿಡಲಿಲ್ಲ ಎದೆಲ ಪ್ರಿಯಕಾಂತ. ಅಹೇಕಾಂತ ಜಗಕ್ಕೆ ವೀರನು ಆ ಕಲಿಪಾರ್ಥನು ಅವರಿಗಿಂತ ನಾನು ದೊಡ್ಡ ಕಲೆವಂತ ಸುಂದರ. ಬಂಡಿ ಬಂಡಿ ಅನ್ನವನ್ನು ತಿಂದು ಬಕ ಸೂರನನ್ನು ಗುದ್ದಿ ಕೊಲ್ಲಿದಂತೆ ನಿನ್ನನ್ನು ಕೊಲ್ಲಿ ಬಿಡುವರು ನೋಡಕಾಂತ ಗುಣವಂತ. ಆ ಬಂಡ ಭೀಮನಿಗಿದ್ದೆ ಆ ಬಂಡ ಭೀಮನ ಕೈಯಿಂದ ಹಾರುವುದಿಲ್ಲ ಕಂಠ ಎಂದು ಬಯಕಬೇಕಾಗ್ತಿದ್ದೀನಿ ಸಲ್ಲದ ನಡೆಯನ್ನು ಎನ್ನ ಮುಂದೆ ಹಾಕಕ್ಕೆ ಆಡದೆ ಬುದ್ಧಿಯನ್ನು ಹೇಳುವುದಕ್ಕೆ ಬಂದಿರಲಿಲ್ಲ ಹೌದು ಕಾಂತ ಸುಂದರ. ಈ ಸತಿಯಳಿಗೆ ಬೆಲೆ ಇಲ್ಲವೇ? ನನ್ನ ಮಾತು ಕೇಳುವುದಿಲ್ಲವೇ? ಕೇಳಬೇಕು ಪ್ರಾಣಕಾಂತ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಂತೋಷದಿಂದ ಇರುವುದನ್ನು ಬಿಟ್ಟು ಆ ಪಾಂಡವರ ಅರ್ಧ ರಾಜ್ಯವನ್ನು ಕೊಡಿ ಅಂತ ಹೇಳ್ತೀಯಲ್ಲ ಅರ್ಧ ರಾಜ್ಯವನ್ನು ಎಲ್ಲಿಗೆ ಜೋತಿನಲ್ಲಿ ಸೋತು ಬಿಟ್ಟು ಕಾಂತ ಸತಿ ಹೇಳ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರೆ ಫಲವಿಲ್ಲ. ಸುಂದರನೇ ನೀ ನನ್ನವನೇ ಕಾಂತ. ಚಂದಿರನೇ ನೀ ಪ್ರಿಯಕರನೇ. ಸತಿಯಳ ಮಾತಿಗೆ ಬೆಲೆ ಇಲ್ಲ.
ಕರವನ್ನು ಬಿಡು. ಕರವನ್ನು ಬಿಡುವುದಿಲ್ಲ. ಸತಿಯ ಮಾತಿಗೆ ಬೆಲೆಯಿಲ್ಲ. ಪ್ರಾಣಕಾಂತ, ಪ್ರಾಣಕಾಂತ, ಸತಿಯ ಮಾತನ್ನು ಧಿಕ್ಕಾರ ಮಾಡಿ ಹೋದರೆ ಅಂತ ಸತಿಯ ಮಾತನ್ನು ಧಿಕ್ಕಾರ ಮಾಡಿ ಹೋಗಬೇಡ. ನಿನಗೆ ಕೇಳಿ ತಪ್ಪದವರನ್ನ ಬುದ್ಧಿ ಸಂಪನ್ನ. ಇಲ್ಲದವರಿಗೆ ತಿದ್ದಿ ತಿದ್ದಿ ಹೇಳಿದಂತೆ ಎಂತ ಮುಂದೆ ಇಂದ್ರ ಸಂಗತಿಯ ಸುಂದರ ಸುಂದರ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಮ್ಮ ಎಲ್ಲವಾದರೆ ಈ ಕಡೆಯಿಂದ ಈ ಕಡೆಯಿಂದ ಮಾಡಿಕೊಳ್ಳ ಹಾಗಾಗಿ ನಮ್ಮನ್ನು ಪ್ರಾಣೇಶ್ವರ ಹೇಳುವನು ಕೇಳು. ಅದೇನು ಚಂದ ಹೇಳು. ನಿನ್ನ ತಂತ್ರವ ಬಿಡಮನ ವಿನಯ, ನಿನ್ನ ಕೈಯಿದ ಎಲ್ಲ ದೊರೆಯ. ನಿನ್ನ ತಂತ್ರವ ಬಿಡಮನ ಪ್ರಿಯ ಸತಿಯ ಕಿತಳೆಯ, ಪ್ರಿಯ ಸತಿಯ ಕಿತಳೆಯ. ಕರ ಮುಗಿದ ಶಿರವಾಗಿ ಪರಿಪರಿ ಬಿಡಿಕೊಳ್ಳಿ. ಸುಂದರ, ಸುಮ್ಮನೆ ಪಾಂಡವರಿಗೆ ಆತ ರಾಜ್ಯವನ್ನು ಕೊಟ್ಟು ಪಾಂಡವರ ಒಡಗೂಡಿ ಸಂತೋಷದಿಂದ ಇರಬೇಕಂತ ಗುಣವಂತ. ಮೂರ್ಖನಿಗೆ ಶತಮಾನವನ್ನು ಹೇಳಿದಂತೆ ಮುಂದೆ ಎನ್ನ ಮುಂದೆ ಹೇಳಲಿಕ್ಕೆ ಬಂದ್ರೆ ಸುಮ್ಮನೆ ನಮ್ಮ ಹಾಗಾದರೆ ಈ ಪೀಠವನ್ನು ಲಭಿಸು. ಎಲ್ಲವಾದರೆ ಈ ಕಡೆಯಿಂದ ಈ ಕಡೆಯಿಂದ ಮಾಡಿಕೊಳ್ಳ ಹಾಗಾಗಿ ನಮ್ಮನ್ನು ಪ್ರಾಣೇಶ್ವರ ಹೇಳುವನು ಕೇಳು. ಅದೇನು ಚಂದ ಹೇಳು.
ನಿನ್ನ ತಂತ್ರವ ಬಿಡೋ ಮನ ವಿನಯ ನಿನ್ನ ಕೈದ ಎಲ್ಲ ದೊರೆಯ ನಿನ್ನ ತಂತ್ರವ ಬಿಡೋ ಮನ ಪ್ರಿಯ ಸತಿಯ ಹಿತನುಡಿಯ ಪ್ರಿಯ ಸತಿಯ ಹಿತನುಡಿಯ ಕರ ಮುಗಿದ ಶಿರವಾಗಿ ಪರಿಪರಿ ಬಿಡಿಕೊಳ್ಳಿ ಅಂದರ ಸುಮ್ಮನೆ ಪಾಂಡವರಿಗೆ ಆತ ರಾಜ್ಯವನ್ನು ಕೊಟ್ಟು ಪಾಂಡವರ ಒಡಗೂಡಿ ಸಂತೋಷದಿಂದ ಇರಕ್ಕಂತ ಗುಣವಂತ ಹಾಗಾದರೆ ಈ ಪೀಠವನ್ನು ಲಕ್ಷಿಸು ನೀನು ಜಯವಾಗಲೆಂದು ಜಯದ ಆರತಿಯನ್ನು ಮಾಡಿರುವೆನು.